ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ. ಕೈಗಳನ್ನು ಎತ್ತಿ ಹೇಳೋಣ, ಹಾಲೆಲೂಯ, 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 ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಮಧ್ಯಾಹ್ನ ಎಲ್ಲರೂ ಕೇಳಿಸ್ಕೊಳ್ಳೋದಕ್ಕೆ ಬೋರ್ ಆಗುತ್ತಾ? ಸಾಕ್ಷಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ನಾನು ನನ್ನ ಜೀವನದಲ್ಲಿ ಯೇಸು ಸ್ವಾಮಿ ಯಾವ ರೀತಿ ಕಾರ್ಯ ಮಾಡಿದ್ರು, ವಾಕ್ಯವಾಗಿ ಅವರು ನನ್ನ ಹೃದಯದಲ್ಲಿ, ನನ್ನ ಆತ್ಮದಲ್ಲಿ ಯಾವ ಕಾರ್ಯವನ್ನು ಮಾಡಿದ್ರು ಅನ್ನೋದನ್ನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಸೊ ಗಮನ ಇಟ್ಟು ಕೇಳಿ. ನೀವು ಆ ಕಡೆ ಈ ಕಡೆ ಡಿಸ್ಟ್ರ್ಯಾಕ್ಟ್ ಆಗಬೇಡಿ, ಅಂದರೆ ನಿಮ್ಮ ಮನಸ್ಸನ್ನು ಆ ಕಡೆ ಈ ಕಡೆ ಕೊಡಬೇಡಿ. ಎಲ್ಲರೂ ಈ ಕಡೆ ಗಮನ ಇಟ್ಟು ನಾವು ಕೇಳಿಸ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಮೊದಲನೇದಾಗಿ ನನ್ನ ಪರಿಚಯ ಮಾಡ್ಕೊಳ್ತೀನಿ. ನನ್ನ ಹೆಸರು ಸ್ಟೀಫನ್ ರಾಜ್. ನಮ್ಮೂರು ಹಾರೋಬೆಲೆ, ಕನಕಪುರ ತಾಲೂಕು ಹತ್ರ, ರಾಮನಗರ ಜಿಲ್ಲೆಗೆ ಸೇರ್ಪಡೆ ಆಗಿದೆ. ಸೊ ಆ ಒಂದು ಗ್ರಾಮದಲ್ಲಿ, ಒಂದು ಕ್ರೈಸ್ತ ಕುಟುಂಬದಲ್ಲಿ ನಾನು, ನನ್ನ ತಮ್ಮ ಇದ್ದಾನೆ, ನನಗೆ ತಂದೆ ತಾಯಿಗಳಿದ್ದಾರೆ. ಸೊ ನಾವು ಕುಟುಂಬದಲ್ಲಿ 4 ಜನ. ನಾನು ಹುಟ್ಟಿದ್ದು ಕ್ರೈಸ್ತ ಕುಟುಂಬದಲ್ಲೇ. ನನ್ನ ತಾಯಿ ಬಂದು ಅವರು ಮೂಲತಃ ಕ್ರಿಶ್ಚಿಯನ್ ಅಲ್ಲ, ಅಂದರೆ ಕ್ರೈಸ್ತರಲ್ಲ, ಅವರು ಅನ್ಯ ಧರ್ಮದಿಂದ ಬಂದಿದ್ದು. ಅವರು ಕನ್ವರ್ಟ್ ಆಗಿ ಒಂದು ಜಾತಿಯಲ್ಲಿ ಸೇರಿಕೊಂಡ್ರು, ಧರ್ಮಕ್ಕೆ ಚೇಂಜ್ ಆದರು. ಬಟ್ ಅವರು ಬಂದಂಥ ಉದ್ದೇಶ ಏನೇ ಇರಬಹುದು, ಬಂದರು. ಅವರಿಬ್ಬರು ಮದುವೆ ಆದಮೇಲೆ ಕುಟುಂಬ ಜೀವನದಲ್ಲಿ ತುಂಬ ಕಷ್ಟ ನಷ್ಟಗಳು ಪ್ರಾರಂಭ ಆಯಿತು. ವಿಶೇಷವಾಗಿ ನನ್ನ ತಂದೆ ಅವರ ಶರೀರದಲ್ಲಿ, ಅವರ ಜೀವನದಲ್ಲಿ ತುಂಬ ಅನಾರೋಗ್ಯವನ್ನು ಅವರು ಅನುಭವಿಸುವಂಥ ಪರಿಸ್ಥಿತಿ ಬಂತು. ಎಷ್ಟರ ಮಟ್ಟಿಗೆ ಅನಾರೋಗ್ಯ ಅಂದರೆ ಅವರು ಸತ್ತು ಹೋಗಬೇಕು, ಅವರು ಬದುಕುವಂಥ ಒಂದು ಪರಿಸ್ಥಿತಿನೇ ಇಲ್ಲ, ಬದುಕೋಕ್ಕೆ ಚಾನ್ಸೇ ಇಲ್ಲ. ಆ ಒಂದು ಮಟ್ಟಕ್ಕೆ ನನ್ನ ತಂದೆ ಹೋದರು. ಆ ಟೈಮಲ್ಲಿ ದೇವರ ವಾಕ್ಯದ ಪರಿಚಯ ನನ್ನ ತಂದೆ ತಾಯಿಗಳಿಗೆ ಆಯಿತು. ಅದ್ಭುತಕ್ಕಾಗಿಯೇ ಅವರು ಯೇಸು ಸ್ವಾಮಿಯ ಬಳಿಗೆ ಬಂದಿದ್ದು. ಅವ್ರು ಪಡ್ಕೊಂಡ್ರು. ಇವತ್ತು ನಮ್ಮ ತಂದೆ ಜೀವಂತವಾಗಿದ್ದಾರೆ, ಅವರು ಆರೋಗ್ಯವಾಗಿದ್ದಾರೆ, ಅವರು ಕೆಲಸ ಕಾರ್ಯಗಳನ್ನು ಮಾಡಿ ಚೆನ್ನಾಗಿದ್ದಾರೆ. ಆದರೆ ನಾನಿಲ್ಲಿ ಹೇಳೋದಕ್ಕೆ ಬರ್ತಾ ಇರೋದು, ಹೊರಗಡೆ ಏನೆಲ್ಲ ದೇವರು ಕಾರ್ಯ ಮಾಡಿದ್ರು ಅದನ್ನಲ್ಲ. ನಮ್ಮ ತಂದೆ ತಾಯಿಗಳಿಗೆ ಸೌಖ್ಯವನ್ನು, ಬಿಡುಗಡೆಯನ್ನು ಅವರು ಬಾಹ್ಯವಾಗಿ ಹೊರಗಡೆ ಪಡ್ಕೊಂಡ್ರೂ ಕೂಡ ಅವರ ಒಳಗಡೆ ಕೊರತೆಗಳಿತ್ತು. ಅವ್ರ ಒಳಗಡೆ ಮಾತ್ರ ಅಲ್ಲ, ನನ್ನ ಒಳಗಡೆನೂ ಕೂಡ ಕೊರತೆಗಳಿತ್ತು. ಏನು ಆ ಕೊರತೆ ಅಂದರೆ, ನಿಜವಾದ ಪ್ರೀತಿ ಅನ್ನೋದು ನನ್ನ ಕುಟುಂಬದಲ್ಲಿ ಇರಲಿಲ್ಲ. ತಂದೆ ತಾಯಿಗಳ ನಡುವೆ ಪ್ರೀತಿ ಇರಲಿಲ್ಲ. ದ್ವೇಷ, ಜಗಳ, ಕೋಪ, ಸಂಶಯ, ಬೇಜಾರು, ಇದೇ ಒಂದು ಪರಿಸ್ಥಿತಿ ಯಾವಾಗಲೂ. ಮಾತ್ರವಲ್ಲ, ನನ್ನ ತಂದೆ ತಾಯಿ ಈ ರೀತಿ ಧ್ಯಾನ ಕೂಟಗಳಿಗೆ, ಪ್ರಾರ್ಥನಾ ಕೂಟಗಳಿಗೆ ಹೋಗಿ ಬರ್ತಾ ಇದ್ದಂಥ ತಂದೆ ತಾಯಿಗಳು, ಪ್ರಾರ್ಥನೆ ಮಾಡ್ತಾ ಇದ್ದಂಥ ತಂದೆ ತಾಯಿಗಳು ಮಾತ್ರ ಅಲ್ಲ, ದೇವರ ವಾಕ್ಯವನ್ನು ಇನ್ನೊಬ್ಬರಿಗೆ ಹೇಳ್ತಾ ಇದ್ದಂಥ ತಂದೆ ತಾಯಿಗಳು, ಅನೇಕರನ್ನು ದೇವರ ಕಡೆಗೆ ಬಸ್ಗಳನ್ನು ಮಾಡಿ, ಅನೇಕ ವಾಹನಗಳನ್ನು ಮಾಡಿ ಕರೆದುಕೊಂಡು ಹೋಗ್ತಾ ಇದ್ದಂಥ ತಂದೆ ತಾಯಿಗಳು, ಅವರ ಜೀವನದಲ್ಲೇ ಒಂದು ಬದಲಾವಣೆ ಅನ್ನೋದಿಲ್ಲ. ಅಂದರೆ ಹೃದಯದ ಒಳಗಡೆ ನಿಜವಾದ ಪ್ರೀತಿ ಇಲ್ಲ. ಪರಸ್ಪರ ಅವರು ಪ್ರೇಯರ್ ಮಾಡ್ತಾರೆ, ಪ್ರಾರ್ಥಿಸ್ತಾರೆ, ಎಲ್ಲ ಮಾಡ್ತಾ ಇದ್ದಾರೆ, ಮನೆಯಲ್ಲಿ ಸಮಾಧಾನ ಇಲ್ಲ. ಇದೇ ಒಂದು ಪರಿಸ್ಥಿತಿಯಲ್ಲಿ ನಾನು ಬೆಳೆದೆ. ಯಾವ ರೀತಿ ಬೆಳೆದೆ ಅಂದರೆ, ಒಂದು ಧಾರ್ಮಿಕ ವ್ಯಕ್ತಿಯಾಗಿ ಬೆಳೆದೆ.
ಧಾರ್ಮಿಕ ವ್ಯಕ್ತಿ ಅಂದರೆ ಬೈಬಲ್ ಓದೋದು ಪ್ರಾಕ್ಟೀಸ್ ಮಾಡಿಸಿದ್ರು ನನ್ನ ಮನೆಯಲ್ಲಿ. ನನಗೆ ಬೈಬಲ್ ಓದ್ತಾ ಇದ್ದೆ, ಚರ್ಚಿಗೆ ಹೋಗ್ತಾ ಇದ್ದೆ, ಎಲ್ಲ ಮಾಡ್ತಾ ಇದ್ದೆ. ಧ್ಯಾನಕೂಟಕ್ಕೆ ನನ್ನನ್ನು ಎಲ್ಲೆಲ್ಲ ಧ್ಯಾನಕೂಟ ಇರ್ತಾಯಿತ್ತು, ನನ್ನ ತಂದೆ ತಾಯಿಗಳು ನನ್ನನ್ನು ತಪ್ಪದೇ ಆ ಧ್ಯಾನಕೂಟಗಳಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಸೊ ನನಗೆ ಈ ಧ್ಯಾನಕೂಟದ ಅಥವಾ ಈ ಪ್ರಾರ್ಥನಾ ಕೂಟದ ಈ ವಾಕ್ಯ ಪ್ರಬೋಧನೆಯ ಪರಿಚಯ ನಾನು ಚಿಕ್ಕ ವಯಸ್ಸಿಂದನೇ ಆಯಿತು. ಇದೆಲ್ಲ ಆದರೂ ಕೂಡ ನನ್ನ ಜೀವನದಲ್ಲಿ ಒಂದು ಹಂತಕ್ಕೆ ಬಂದಾಗ, ಒಂದು ಪ್ರೌಢಶಾಲೆ, ಒಂದು 10ನೇ ತರಗತಿ, ಆ ಒಂದು ಟೈಮಲ್ಲಿ ಅನೇಕ ಸೈತಾನನ ವಂಚನೆಗೆ, ಕುತಂತ್ರಗಳಿಗೆ ನಾನು ಬಲಿಯಾದೆ. ಯಾವ ರೀತಿ ಅಂದರೆ, ಮನೆಯಲ್ಲಿ ಪ್ರೀತಿ ಇಲ್ಲ. ಮನೆಯಲ್ಲಿ ಎಂಟ್ರಿ ಆದರೆ ಅಥವಾ ಮನೆ ಒಳಗಡೆ ನಾನು ಬಂದರೆ ತಂದೆ ತಾಯಿಗಳು ಯಾವ ರೀತಿ ಮಾತಾಡ್ತಾ ಇದ್ರು ಅಂದರೆ, ನನ್ನನ್ನು ಉಪಯೋಗಿಸಿ ಅವರಿಬ್ಬರು ಸಂಭಾಷಣೆ ಮಾಡ್ತಾಯಿದ್ರು. ಯಾವ ರೀತಿ ಅಂದರೆ, ಅಪ್ಪ ನನ್ನ ಹತ್ರ ಹೇಳ್ತಾಯಿದ್ರು, ನಾನು ಅಮ್ಮ ಹತ್ರ ಹೇಳ್ತಾಯಿದ್ದೆ, ಅಮ್ಮ ನನ್ನ ಹತ್ರ ಹೇಳ್ತಾಯಿದ್ರು, ನಾನು ಅಪ್ಪ ಹತ್ರ ಹೇಳ್ತಾಯಿದ್ದೆ. ಈ ಮಧ್ಯದಲ್ಲಿರುವಂಥ ನನಗೆ ಒಂದು ಮೆಂಟಲ್ ಟಾರ್ಚರ್, ಸಮಾಧಾನ ಇಲ್ಲ. ಯಾಕೆ ನನ್ನ ತಂದೆ ತಾಯಿಗಳು ಈ ಥರ ಆಡ್ತಾರೆ, ಇವರೇ ಈ ಥರ ಇದ್ದಾರೆ ಅಂದಮೇಲೆ ಏನು ಪ್ರಯೋಜನ? ಇವ್ರು ಪ್ರೇಯರ್ಗೆ ಹೋಗ್ತಾರೆ, ಹೊರಗಡೆ ಇವ್ರನ್ನ ನೋಡೋದಕ್ಕೆ ಒಳ್ಳೆ ದಂಪತಿಗಳು, ಪ್ರಾರ್ಥನಾ ದಂಪತಿಗಳು ಏನೇನೋ ಕರೀತಾರೆ, ಆದರೆ ಇವ್ರ ಜೀವನದಲ್ಲಿ ಈ ರೀತಿ ಇದೆಯಲ್ಲ ಯಾಕೆ? 108 ಪ್ರಶ್ನೆಗಳು ನನ್ನ ತಲೆಯಲ್ಲಿ. ಪ್ರಶ್ನೆಗಳು, ಗೊಂದಲಗಳು ಮಾತ್ರ ಅಲ್ಲ, ಇನ್ನೊಂದು ಕಡೆ ಪ್ರೀತಿಗಾಗಿ ಒಂದು ತವಕ ಹುಡುಕ್ತಾ ಇದ್ದೀನಿ. ತಂದೆ ತಾಯಿಗಳಲ್ಲಿ ಪ್ರೀತಿ ಸಿಗ್ತಾ ಇಲ್ಲ. ಪ್ರೀತಿ ಬಯಸಿದ ಆ ಟೈಮ್ನಲ್ಲಿ ಪ್ರೀತಿಯನ್ನು ಕೊಡಬೇಕಾದಂಥ ತಂದೆ ತಾಯಿಗಳು ಪ್ರೀತಿ ಕೊಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂದರೆ ಅವ್ರ ಹತ್ರನೇ ಏನೂ ಇಲ್ಲ, ಇನ್ನೊಬ್ಬರಿಗೆ ಅವ್ರು ಏನು ಕೊಡ್ತಾರೆ ಅಲ್ವಾ? ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಅವ್ರ ಹತ್ರ ಇರಲಿಲ್ಲ, ಅವ್ರ ಹತ್ರನೇ ಇಲ್ಲದೆ ಇರುವಾಗ ನಾನು ಅವ್ರ ಹತ್ರ ಕೇಳೋದಕ್ಕೂ ಆಗಲಿಲ್ಲ ಅಥವಾ ಬಯಸೋದಕ್ಕೂ ಆಗಲಿಲ್ಲ. ಅವರು ಬಯಸಿದ್ರು, ಕೇಳಿದ್ರು, ಅದು ನನಗೆ ಸಿಗಲಿಲ್ಲ. ಇದೇ ಒಂದು ಪರಿಸ್ಥಿತಿಯಲ್ಲಿ ನಾನು ಮುಂದೆ ಹೋಗುವಾಗ, ಒಂದು 10ನೇ ತರಗತಿಯೆಲ್ಲ ಬಂದಾಗ, ಇಲ್ಲಿ ಅನೇಕ ಯೌವನಸ್ಥರಿದ್ದೀರಿ, ಕೇಳಿಸ್ಕೊಳ್ಳಿ. 10ನೇ ತರಗತಿಗೆಲ್ಲ ಬಂದಾಗ ಆ ಒಂದು ಏಜಲ್ಲಿ ಅಟ್ರ್ಯಾಕ್ಷನ್ ಕೇಳಿಸ್ಕೊಂಡಿದ್ದೀರಾ? ಒಂದು ಹುಡುಗ ಒಂದು ಹುಡುಗಿಗೆ ಅಟ್ರ್ಯಾಕ್ಟ್ ಆಗೋದು, ಅದೆಲ್ಲ ನಾರ್ಮಲ್ ಆದಂಥ ಒಂದು ವಿಷಯ ಅಂತ ನಾವು ತಗೊಳ್ತೀವಿ. ಅದು ನಾರ್ಮಲ್ ಆದ ವಿಷಯನೇ. ಅದು ಯಾವ ರೀತಿ ನಾರ್ಮಲ್ ಆದ ವಿಷಯ ನನ್ನನ್ನು ತೆಗೆದುಕೊಂಡು ಹೋಯಿತು ಅಂದರೆ, ಅಲ್ಲಿಂದ ನನ್ನ ಜೀವನ ಒಂದು ಪೂರ್ತಿಯಾಗಿ, ಸ್ವಲ್ಪ ಅಲ್ಲ ಪೂರ್ತಿಯಾಗಿ ಡೈವರ್ಟ್ ಆಯಿತು. ಅಂದರೆ ದಿಕ್ಕು ಬದಲಾಯಿತು ನಂದು. ಫ್ರೆಂಡ್ಸ್ಗಳ ಸಂಘ ನಾನು ಪ್ರಾರಂಭ ಮಾಡಿದೆ. ಸೇರಬಾರದಾದ ಫ್ರೆಂಡ್ಸ್ಗಳ ಸಂಘ ನಾನು ಸೇರಿದೆ. ಅವ್ರ ಜೊತೆಯೆಲ್ಲ ಹೋಗಿ ಏನೆಲ್ಲ ಮಾಡಬಾರ್ದೋ ಅದನ್ನೆಲ್ಲ ಮಾಡಿದೆ. ನಿಮಗೆ ನಾನು ಹೇಳೋದಾದರೆ, ನಾನು ಯಾವ ರೀತಿ ಫ್ರೆಂಡ್ಸ್ಗಳ ಜೊತೆ ಸೇರಿ ಎಷ್ಟರ ಮಟ್ಟಿಗೆ ಹೋದೆ ಅಂದರೆ, ಈ ಆ ಒಂದು ಫ್ರೆಂಡ್ಸ್ ಸರ್ಕಲಲ್ಲಿ ನಾನೇ ಅವರಿಗೆ ಮುನ್ನಡೆಸುವ ಒಂದು ಲೀಡರ್ ಥರ ಆದೆ. ನಾನು ಫಸ್ಟು ಎಂಟ್ರಿ ಆಗಿದ್ದು ಲೀಡರ್ ಥರ ಅಲ್ಲ, ಅವ್ರ ಜೊತೆ ಸುಮ್ಮನೆ ನೋಡೋಣ ಫ್ರೆಂಡ್ಸ್ ಅಂತ ಆ ರೀತಿ ಸೇರಿಕೊಂಡಂಥವನು, ಅವರಿಗೆ ನಾನು ಕೆಟ್ಟದ್ದನ್ನು ಮಾಡೋದಕ್ಕೆ ಪ್ರೇರಣೆ ಕೊಡುವಂಥ ಅಷ್ಟರ ಮಟ್ಟಿಗೆ ನಾನು ಕೆಟ್ಟೋದೆ. ಯಾವ ರೀತಿ ಕೆಟ್ಟೋದೆ ಅಂದರೆ, ಫ್ರೆಂಡ್ಸು, ನಮ್ಮ ತಂದೆ ತಾಯಿಗಳು ನನ್ನನ್ನು ಪ್ರಾರ್ಥನೆಗೆ ಹೋಗುವಂತ ಕಳಿಸಿದ್ರೆ ನಾನೇನು ಮಾಡ್ತಾಯಿದ್ದೆ ಅಂದರೆ, ಚರ್ಚ್ವರೆಗೂ ಹೋಗ್ತಾ ಇದ್ದೆ. ಚರ್ಚ್ ಹತ್ರ ಹೋಗಿ ಪ್ರಾರ್ಥನೆಗೆ ಹೋಗ್ತಾ ಇರಲಿಲ್ಲ. ಫ್ರೆಂಡ್ಸ್ ಜೊತೆ ಸೇರಿಕೊಂಡು ನಮ್ಮ ಊರ ಹತ್ರ ಹೊಳೆ ಇದೆ, ಆ ಹೊಳೆಯಲ್ಲಿ ಹೋಗಿ ಕುತ್ಕೊಂಡು ಈ ಮಾದಕ ಪದಾರ್ಥಗಳು, ಬೀಡಿ, ಸಿಗರೇಟ್ ಅದೆಲ್ಲ ಅವ್ರು ಮಾಡ್ತಾಯಿದ್ರು, ನಾನು ಮಾಡ್ತಾ ಇರಲಿಲ್ಲ. ಅವ್ರ ಜೊತೆ ಕೂತ್ಕೊಂಡು ಎಂಟರ್ಟೈನ್ ಮಾಡ್ತಾಯಿದ್ದೆ, ಅವ್ರಿಗೆ ಖುಷಿ ಪಡಿಸ್ತಾ ಇದ್ದೆ, ಅವ್ರ ಜೊತೆ ಮಾತಾಡಿ ಅವ್ರಿಗೆ ಸಂತೋಷ ಪಡಿಸೋದು. ನಾನೇನಾದರೂ ಹೇಳೋದು, ಅದು ಹೇಳೋಂಥ ವಿಷಯಗಳು ಯಾವುದು? ಎಲ್ಲ ಕೆಟ್ಟ ವಿಷಯಗಳೇ. ಹೇಳಿ ಅವರಿಗೆ ಖುಷಿ ಪಡಿಸ್ತಾ ಇದ್ದೆ. ಅದಾದಮೇಲೆ ಸರಿಯಾಗಿ ಪ್ರಾರ್ಥನೆ ಮುಗಿಯೋ ಸಮಯಕ್ಕೆ
ಚರ್ಚ್ ಬಾಗಿಲಿಗೆ ಬಂದು ಅಲ್ಲಿಂದ ಮನೆಗೆ ಹೋಗ್ತಾ ಇದೆ. ತಂದೆ ತಾಯಿ ನನ್ನನ್ನು ಕೇಳಿದ್ರೆ ಪ್ರಾರ್ಥನೆಗೆ ಹೋಗಿದ್ದಾ, ಪ್ರಾರ್ಥನೆಯಲ್ಲಿ ನೀನು ಭಾಗವಹಿಸ್ತಾ ಅಂತ ಕೇಳಿದ್ರೆ ನಾನು ಅವ್ರಿಗೆ ಹೇಳ್ತಾ ಇದ್ದಿದ್ದು, ಹೌದು ಭಾಗವಹಿಸ್ತೆ, ಪೂರ್ತಿಯಾಗಿ ನಾನು ಭಾಗವಹಿಸ್ತೆ. ಎಷ್ಟರ ಮಟ್ಟಿಗೆ ನಾನು ಸುಳ್ಳು ಹೇಳ್ತಾ ಇದ್ದೆ ಅಂದರೆ ಅವರು ಅದನ್ನು ಸತ್ಯ, ಇವನು ಸುಳ್ಳೇ ಹೇಳಲ್ಲ, ಆ ರೀತಿಯಲ್ಲಿ ಅವ್ರು ನಂಬಿಬಿಡಬೇಕು. ಆ ರೀತಿ ನಾವು ನಂಬಿಸ್ತಾ ಇದ್ದೆ. ಮಾತ್ರ ಅಲ್ಲ, ಹಿಂಗೆ ಮುಂದೆ ಹೋಗುವಾಗ ನನ್ನ ಫ್ರೆಂಡ್ಸ್ ಜೊತೆ ಸೇರಿ ನಾನು ಏನನ್ನೆಲ್ಲ ಇದು ಮಾಡಿದೆ ಅಂದರೆ, ಆಗ ಮೊಬೈಲ್ ಫೋನ್ ನನ್ನ ಹತ್ರ ಇರಲಿಲ್ಲ, ನನ್ನ ಫ್ರೆಂಡ್ಸ್ಗಳ ಜೊತೆ ಇತ್ತು, ಅವರ ಹತ್ರ ಇತ್ತು. ಫ್ರೆಂಡ್ಸ್ಗಳ ಜೊತೆ ಇದ್ದಂಥ ಮೊಬೈಲ್ ಫೋನ್ನ ನಾನು ಯೂಸ್ ಮಾಡುವಾಗ ಏನು ಮಾಡ್ತಾಯಿದ್ದೆ ಅಂದರೆ, ಅದರಲ್ಲಿ ಬೇಡವಾದಂಥ ಅಶ್ಲೀಲ ವಿಡಿಯೋಗಳು, ನೀವು ಕೇಳಿಸ್ಕೊಂಡಿರ್ಬೋದು ಅಥವಾ ಅದ್ರ ಬಗ್ಗೆ ಗೊತ್ತಿರ್ಬೋದು, ಅಶ್ಲೀಲ ವಿಡಿಯೋಗಳು, ಚಿತ್ರಗಳು, ಇದನ್ನೆಲ್ಲ ನೋಡೋದಕ್ಕೆ ಪ್ರಾರಂಭ ಮಾಡಿದೆ. ಮಾತ್ರ ಅಲ್ಲ, ಅದನ್ನು ನೋಡಿ ಆ ಜೊತೆಯಲ್ಲಿದ್ದಂಥ ಫ್ರೆಂಡ್ಸ್ಗೂ ಕೂಡ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಂಥ ಕೆಟ್ಟ ಪರಿಸ್ಥಿತಿಗೆ ಹೋದೆ. ಎಷ್ಟರ ಮಟ್ಟಿಗೆ ಹೋದೆ ಅಂದರೆ, ಯಾವುದೇ ಒಂದು ಹುಡುಗಿಯನ್ನು ನಿಮ್ಮ ಹತ್ರ ನಾನು ಇದನ್ನೆಲ್ಲ ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ಎಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ, ವರ್ಸ್ಟ್ ಕಂಡೀಷನ್ನಲ್ಲಿ, ಕೊಳಚೆ, ಅವಾಗಲೇ ನಾವು ಕೇಳಿಸ್ಕೊಂಡ್ವಿ ಅಲ್ವಾ, ಕೀವು ಸೋರ್ತಾ ಇತ್ತು ಅಂತ, ಅಷ್ಟು ಗಲೀಜಾಗಿದ್ದಂಥ ನನ್ನನ್ನು ದೇವ್ರು ಏನು ಮಾಡಿದ್ರು ಅನ್ನೋದನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಸೊ ಎಷ್ಟರ ಮಟ್ಟಿಗೆ ಹೋದೆ ಅಂದರೆ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ, ಅಂದರೆ ವಿವರಣೆ ಮಾಡ್ತಾ ಇದ್ದೆ. ಒಂದು ಹುಡುಗಿಯನ್ನು ನೋಡುವಾಗ ನಮ್ಮ ಫ್ರೆಂಡ್ಸ್ಗಳ ಜೊತೆ ನಿಂತ್ಕೊಂಡು ಡಬಲ್ ಮೀನಿಂಗ್ ಕೇಳಿಸ್ಕೊಂಡಿದ್ದೀರಾ, ಆ ರೀತಿ ಆ ಒಂದು ವರ್ಡ್ಸ್ಗಳನ್ನೆಲ್ಲ, ಆ ಒಂದು ಪದಗಳನ್ನೆಲ್ಲ ಉಪಯೋಗಿಸಿ ವಿವರಣೆ ಮಾಡೋದು. ಇದು ಮಾತ್ರ ಅಲ್ಲ, ಅವ್ರ ಜೊತೆ ಸೇರಿ ನಮ್ಮ ಊರಲ್ಲಿ ಕೆಲವೊಂದು ಗುಂಪಿತ್ತು. ಆ ಗುಂಪುಗಳು ಯಾವ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ರು ಅಂದರೆ, ಕಳ್ತನ ಮಾಡೋದು, ಒಡೆಯೋದು, ಜಗಳ ಆಡೋದು, ಮೋಸ ಮಾಡೋದು, ಈ ರೀತಿ ಎಲ್ಲ ಕಾರ್ಯಗಳಲ್ಲಿ ನಾನು ಕೂಡ ಭಾಗಿಯಾದೆ. ಆದರೆ ಊರವರ ದೃಷ್ಟಿಯಲ್ಲಿ ಏನಂತ ತೋರಿಸ್ಕೊತಾ ಇದೆ ಅಂದರೆ, ನಿನ್ನ ಮೊದಲನೇ ಮಗ ತುಂಬ ಒಳ್ಳೆಯವನು, ಅವನು ಒಂದೂ ತಪ್ಪು ಮಾಡಲ್ಲ, ಅವನೊಂದೂ ತಪ್ಪು ಮಾಡ್ತಾ ಇಲ್ಲ, ಅವನು ಚೆನ್ನಾಗಿದ್ದಾನೆ, ಆ ರೀತಿ ನಾನು ತೋರಿಸ್ಕೊಳ್ತಾ ಇದ್ದೆ. ಬಟ್ ನಿಜವಾಗ್ಲೂ ನಾನು ನೋಡೋಕೆ ಹೋದರೆ ಪಾಪಿಯಲ್ಲಿ ಮಹಾಪಾಪಿ. ಇಂಥ ಪರಿಸ್ಥಿತಿಯಲ್ಲಿ ಮುಂದೆ ಹೋಗುವಾಗ ಪ್ರಿಯರೇ, ದೇವರ ವಾಕ್ಯ ಹೇಳುತ್ತೆ, ಪಾಪದ ಸಂಬಳ ಮರಣ ಅಂತ. ದೇವರ ವಾಕ್ಯ 100% ಸತ್ಯ. ನನ್ನ ಜೀವನದಲ್ಲಿ ಅದಾಗಿದೆ. ಏನು ಪಾಪದ ಸಂಬಳ ಮರಣ ನಾನು ಅನುಭವಿಸಿದ್ದೀನಿ ಅಂದರೆ, ನನ್ನ ಮಾನಸಿಕವಾದ ಜೀವನದಲ್ಲಿ, ಅಂದರೆ ನನ್ನ ಮೆಂಟಲ್ ಹೆಲ್ತಲ್ಲಿ ಅದು ಪ್ರಭಾವ ಬೀರಿತು. ಈ ಮಾಡಿದಂಥ ಎಲ್ಲ ಪಾಪಗಳು ನನ್ನ ಮನಸ್ಸಿನ ಮೇಲೆ ಪ್ರಭಾವ ಬೀರಿತು. ಯಾವ ರೀತಿ ಪ್ರಭಾವ ಬೀರಿತು ಅಂದರೆ, ನನ್ನನ್ನು ಅದು ಟಾರ್ಚರ್ ಮಾಡೋದಕ್ಕೆ ಪ್ರಾರಂಭ ಆಯಿತು. ಯಾರೂ ಇಲ್ಲ ನನ್ನ ಜೊತೆ, ಯಾರೂ ನನ್ನನ್ನು ಪ್ರೀತಿಸ್ತಾ ಇಲ್ಲ, ಎಲ್ಲರೂ ನನ್ನನ್ನು ದ್ವೇಷಿಸ್ತಾ ಇದ್ದಾರೆ, ಯಾರೂ ಸರಿ ಇಲ್ಲ, ಈ ರೀತಿ ಮಾನಸಿಕವಾದ ಒಂದು ಟಾರ್ಚರ್ ನನ್ನಲ್ಲಿ ಉಂಟಾಯಿತು. ಆ ಟಾರ್ಚರ್ನಿಂದ ಏನು ಮಾಡ್ತಾ ಇದೆ ಅಂದರೆ, ನಾನು ಯಾವಾಗಲೂ ಮನೇಲಿರೋದಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಇವ್ರ ಜೊತೆ ಇರೋದು, ಸುತ್ತಾಡೋದು, ಮೂವಿಗೆ ಹೋಗೋದು, ಸಿನಿಮಾಗೆ ಹೋಗೋದು, ಏನು ಇದೆ, ತಿನ್ನು ಕುಡಿ ಊರು ಸುತ್ತು ಇದೆ. ಇದನ್ನೆಲ್ಲ ಯಾಕೆ ಮಾಡ್ತಾ ಇದೆ ಅಂದರೆ, ನನ್ನ ಮೆಂಟಲ್ ಕಂಡೀಷನ್, ಮನಸ್ಸು ಸರಿ ಹೋಗಬೇಕಲ್ವಾ. ಸುಮ್ಮನೆ ಕೂತ್ಕೊಂಡ್ರೆ ಮನಸ್ಸು ಬೇಜಾರಲ್ಲೇ ಇದ್ದರೆ ಅದು ಬೇಜಾರು ಹೋಗ್ಬೇಕಲ್ವ, ಅದಕ್ಕೇನಾದರೂ ಮಾಡಬೇಕಲ್ವ. ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಮಾಡ್ತಾ ಇದ್ದೆ. ಆದರೂ ಕೂಡ ಇದು ಹೋಗ್ತಾ ಇಲ್ಲ, ಇದು ಸರಿ ಹೋಗ್ತಾ ಇಲ್ಲ. ಯಾಕೆ ಅಂದರೆ, ಪಾಪದ ಆ ವಿಷ, ಪಾಯ್ಸನ್ ನನ್ನ ಒಳಗಡೆ ಇದೆ. ಆ ವಿಷ ನನ್ನ ಒಳಗಡೆ ಇತ್ತು, ಆ ಪಾಯ್ಸನ್ ನನ್ನ ಒಳಗಡೆ ಇತ್ತು. ಆಗ ಮರಣವನ್ನು ನಾನು ಅನುಭವಿಸ್ದೆ. ಯಾವ ರೀತಿ ಅನುಭವಿಸ್ದೆ ಅಂದರೆ, ನಾನು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು, ಅಂದರೆ ಈ ಓದುವ ವಿಷಯದಲ್ಲಿ ಅಥವಾ ನನ್ನ ವರ್ತನೆಯ ವಿಷಯದಲ್ಲಿ, ನನ್ನ ಸ್ವಭಾವದ ವಿಷಯದಲ್ಲಿ ತುಂಬ ಪ್ರಭಾವ ಬೀರ್ತು ಅದು. ಯಾವ ರೀತಿ ಅಂದರೆ, ಭಯ, ಕತ್ತಲೆ ಕಂಡ್ರೆ ಭಯ. ನನಗೆ ಕತ್ತಲೆ ಅಂದರೆ
ಹೋಗೋದಕ್ಕೆ ಆಗಲ್ಲ, ಅಷ್ಟೊಂದು ಭಯ. ಒಬ್ಬರ ಜೊತೆ ಮುಖ ನೋಡಿ ಮಾತಾಡೋಕ್ಕಾಗಲ್ಲ, ಭಯ. ನನ್ನ ಕೈಕಾಲೆಲ್ಲ ಶೇಕ್ ಆಗ್ತಾಯಿತ್ತು. ಅಂದರೆ ಒಬ್ಬರನ್ನು ನೋಡಿ ಮಾತಾಡೋದಕ್ಕೆ ಏನು ಮಾತಾಡೋದು ಗೊತ್ತಾಗ್ತಾ ಇಲ್ಲ, ಅಷ್ಟೊಂದು ಭಯ, ನಾಚಿಕೆ, ಕೀಳರಿಮೆ, ಇದೆಲ್ಲ ನನ್ನನ್ನು ಕಾಡೋದಕ್ಕೆ ಪ್ರಾರಂಭ ಆಯಿತು. ಮಾತ್ರ ಅಲ್ಲ, ಮನೆಯಲ್ಲಿ ಕೂಡ ಟಾರ್ಚರ್ ಇದೆ. ತಂದೆ ತಾಯಿಗಳು ಸರಿ ಹೋಗಿಲ್ಲ, ಅವರು ಅದೇ ಪ್ರಕಾರ ಇದ್ದಾರೆ, ಅವರು ಅದೇ ಒಂದು ಜೀವನವನ್ನು ಮಾಡ್ತಾ ಇದ್ದಾರೆ. ಇದೇ ರೀತಿ ಕಂಟಿನ್ಯೂ ಆಗುವಾಗ ಎಲ್ಲದರಲ್ಲೂ ಹುಡುಕಿ ಯಾವುದರಲ್ಲೂ ನನಗೆ ಈ ಒಂದು ಪರಿಸ್ಥಿತಿಯಿಂದ ಹೊರಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಪಾಪದಲ್ಲೇ ಮುಂದುವರಿಯುವಾಗ ಆ ಪಾಪ ನನ್ನನ್ನು ಯಾವ ರೀತಿ ಬಾಧಿಸ್ತು ಅಂದರೆ, ನನ್ನ ರೈಟ್ ಹ್ಯಾಂಡ್ ನೀವು ನೋಡೋದಾದರೆ ಅದು ಮೊದಲನೇ ಸಾರಿ ಮುರಿದೋಯ್ತು. 2 ಬೋನ್ ಕಟ್ಟಾಯಿತು, ಮೂಳೆ ಮುರಿದೋಯ್ತು. ಯಾವುದರಿಂದ ಅಂದರೆ, ಬೈಕ್ ಹೋಗುವಾಗ ಕಲಿಯುವಂಥ ಸಮಯದಲ್ಲಿ ನಾನು ಅಂದರೆ ಹಿಂದ್ಗಡೆ ಬ್ರೇಕನ್ನು ಅಪ್ಲೈ ಮಾಡೋದ್ರ ಬದಲು ಫ್ರಂಟ್ ಬ್ರೇಕ್ ಹಿಡಿಯುವಾಗ ಗಾಡಿ ಸ್ಕಿಡ್ ಆಯಿತು, ನಾನು ಬಿದ್ದೋದೆ. ಬಿದ್ದ ತಕ್ಷಣ ಸ್ವಲ್ಪ ನಿಧಾನವಾಗಿ ನಾನು ಬಿದ್ದಿದ್ದು, ಆದರೆ ಅದು ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಯಿತು ಅಂದರೆ, ಕೈ 2 ಮೂಳೆ ಪುಡಿ ಆಯಿತು. ಪುಡಿ ಆಯಿತು. ಅದಾದಮೇಲೆ ಬೇರೆ ಆಪ್ಷನ್ ಇಲ್ಲ, ಪುತ್ತೂರು ಕಟ್ಟಿಗೆ ಹೋದ್ವಿ. ನಾಟಿ ಔಷಧಿ ಮೂಲಕ ಅದನ್ನು ಸರಿ ಮಾಡಿಸಿದ್ವಿ, ಸರಿ ಹೋಗಿತ್ತು. ಆದರೂ ನಾನು ಪಾಪ ಅನ್ನೋದನ್ನು ಬಿಟ್ಟಿಲ್ಲ. ಈ ಏನೆಲ್ಲ ಮಾಡ್ತಾಯಿದ್ನೋ, ಈ ಹೊಲಸಿನ ಕಾರ್ಯಗಳು, ಇದನ್ನೆಲ್ಲ ಬಿಟ್ಟಿಲ್ಲ, ಇದರಲ್ಲೇ ಮುಂದುವರಿತಾ ಇದ್ದೀನಿ. ಅದು ಇನ್ನೂ ಯಾವ ರೀತಿ ನನ್ನನ್ನು ಬಾಧಿಸ್ತು ಅಂದರೆ, ನಾನು ಎಲ್ಲೇ ಹೋದರೂ, ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಒಂದೂ ಕೂಡ ಸಕ್ಸಸ್ ಆಗಲ್ಲ. ಫೇಲಿಯರ್ ಅಂದರೆ ಒಂದು ಮುಂದುವರಿಯೋದಕ್ಕೆ ಆಗೋದಿಲ್ಲ. ನನಗೆ ಏನೇ ಮಾಡಿದ್ರು ಆ ಒಂದು ಅಸ್ಥಿರತೆ ಅದು ಹಂಗೆ ಮುಂದುವರಿಯುತ್ತಾ. ನನ್ನ ಕುಟುಂಬದಲ್ಲಿ ಬರೋದಾದರೆ, ಅವರು ತಂದೆ ತಾಯಿಗಳು ಮಾಡ್ತಾಯಿದ್ದಂಥ ಜಗಳ ಅದನ್ನೆಲ್ಲ ನೋಡಿ ಫೈನಲಿ ನಾನು ಡಿಸೈಡ್ ಮಾಡಿದ್ದು, ಸತ್ತೋಗ್ಬಿಡೋಣ. ಯಾಕೆ ಜೀವನ, ಯಾರಿಗೋಸ್ಕರ ಬದುಕಬೇಕು? ಮನೆಯಲ್ಲಿ ನೋಡಿದ್ರೆ ತಂದೆ ತಾಯಿಗಳು ಒಂದು ಕಡೆ ಈ ರೀತಿ ಪರಿಸ್ಥಿತಿ, ನನ್ನ ಒಳಗಡೆ ಈ ರೀತಿ ಪಾಪದ ನಿಮಿತ್ತ ನಾನು ಟಾರ್ಚರ್ ಅನುಭವಿಸ್ತಾ ಇದ್ದೀನಿ, ಕಷ್ಟಪಡ್ತಾ ಇದ್ದೀನಿ. ಇದೇ ಪರಿಸ್ಥಿತಿಯಲ್ಲಿ ಮುಂದೆ ಹೋಗುವಾಗ ಇನ್ನೊಂದು ಸಾರಿ ಮೊದಲು ಮುರಿದಂಥ ಅದೇ ಮೂಳೆ, ಅದೇ ಕೈ, ಅದೇ ಜಾಗದಲ್ಲಿ ಮತ್ತೆ ಇನ್ನೊಂದು ಸಾರಿ ಮುರಿದೋಯ್ತು. 2 ಸಾರಿ ಒಂದೇ ಕೈ, 2 ಸಾರಿ ಮೂಳೆ ಮುರಿದೋಗಿದೆ. 2ನೇ ಸಾರಿ ಮೂಳೆ ಮುರಿದಾಗ, ಬೋನ್ ಕಟ್ಟಾದಾಗ ಏನಾಯಿತು ಗೊತ್ತಾ? ಡಾಕ್ಟ್ರ್ ಹೇಳಿದ್ರು, ಇದನ್ನು ಆಪ್ರೇಷನ್ ಮಾಡಲೇಬೇಕು. ಆಪ್ರೇಷನ್ ಮಾಡುವಾಗ, ಆಪ್ರೇಷನ್ ಮಾಡ್ತೀವಿ, ಅದರಿಂದ ನಿಮ್ಮ ನರಗಳಿಗೆ ಡ್ಯಾಮೇಜ್ ಆದರೆ ನೀವೇ ಇದು ಅಂತ ಹೇಳಿದರು. ಓಕೆ, ಎಲ್ಲದರಲ್ಲೂ ನಾನು ಅನುಭವಿಸ್ತಾ ಇರೋದು ಸೋಲು, ನಿರಾಸೆ, ಬೇಸರ. ಸರಿ, ಸೈನ್ ಹಾಕಿದ್ವಿ, ಹೇಗೋ ದೇವರ ದಯೆಯಿಂದ ಹೊರಗಡೆ ಬಂದೆ, ಕೈಯೆಲ್ಲ ಚೆನ್ನಾಗಾಯಿತು, ಆರಾಮಾಯಿತು. ಆದರೆ ಈ ಒಳಗಡೆ ಇರುವಂಥ ಪರಿಸ್ಥಿತಿ ಹೋಗ್ತಾ ಇಲ್ಲ, ಈ ಬೇಸರ ಹೋಗ್ತಾ ಇಲ್ಲ, ಈ ಕೋಪ ಹೋಗ್ತಾ ಇಲ್ಲ, ಈ ದ್ವೇಷ ಹೋಗ್ತಾ ಇಲ್ಲ, ಈ ಹೊಟ್ಟೆ ಕಿಚ್ಚು ಹೋಗ್ತಾ ಇಲ್ಲ, ಈ ಪಾಪದ ಆಸಕ್ತಿಗಳು ಹೋಗ್ತಾ ಇಲ್ಲ, ಬಿಡಬೇಕು ಅಂದರೂ ಆಗ್ತಾ ಇಲ್ಲ. ಹೀಗೆ ಮುಂದುವರಿಯುವಾಗ ಕೊರೋನಾ, ಕೇಳಿಸ್ಕೊಂಡಿದ್ದೀರಾ? ಕೊರೋನಾ ವೈರಸ್ ಬಂತು. ಆ ಕೊರೋನಾ ವೈರಸ್ ಬಂದಂಥ ಸಮಯದಲ್ಲಿ ನನಗೆ ದೇವರು ಒಂದು ಅವಕಾಶವನ್ನು ಸೃಷ್ಟಿ ಮಾಡಿದ್ರು. ಯಾವ ರೀತಿ ಅವಕಾಶ ಅಂದರೆ, ಎಲ್ಲೂ ಹೋಗೋ ಥರ ಇಲ್ಲ, ಒಳಗಡೆ ಲಾಕ್ ಮಾಡಿಬಿಟ್ರು. ಯಾರನ್ನಾದರೂ ನಾವು ಏನಾದರೂ ಮಾಡಬೇಕಾದ್ರೆ ಫಸ್ಟು ಲಾಕ್ ಮಾಡಬೇಕು. ದೇವರು ನನ್ನನ್ನು ಮಾಡಿದ್ದು ಲಾಕ್ ಮಾಡಿದ್ರು ಫಸ್ಟು. ಮನೆ ಒಳಗಡೆನೆ ಎಲ್ಲೂ ಹೋಗೋ ಥರ ಇಲ್ಲ. ಮುಂಚೆ ಮನೆಯಲ್ಲೇ ಇರದೇ ಇರದಂಥ ವ್ಯಕ್ತಿ ನಾನು, ಈಗ ಲಾಕ್ಡೌನ್ ಆಗಿದೆ, ಮನೆಯಲ್ಲೇ ಇರಬೇಕು, ಎಲ್ಲೂ ಹೋಗೋ ಥರ ಇಲ್ಲ. ಆ ಸಮಯದಲ್ಲಿ ನನ್ನ ತಂದೆ ಅವ್ರ ಹತ್ರ ನಾನು ತುಂಬ ಪೀಡಿಸ್ದೆ ಅವರನ್ನು. ನನಗೆ ಒಂದು ಮೊಬೈಲ್ ಫೋನ್ ಬೇಕು, ನನಗೆ ಅದನ್ನು ತಗೊಡಿ ಅಂತ ಪೀಡಿಸ್ದೆ.
ಓಕೆ, ನನ್ನ ತಂದೆ ಏನು ಹೇಳಿದ್ರು, ಬೇಡ ಈಗ ಸದ್ಯಕ್ಕೆ ನಿನಗೆ ಯಾಕೆ ಅಂತ ಹೇಳಿ ನನ್ನ ಸಮಾಧಾನ ಮಾಡ್ತಾಯಿದ್ರು. ಆದರೂ ನನಗೆ ಸಮಾಧಾನ ಆಗ್ತಾಯಿಲ್ಲ, ನನಗೆ ಬೇಕು. ತಂದೆ ಹೇಳಿದರು, ನಾನು ಹಣ ಕೊಡ್ತೀನಿ, ನೀನೇ ಹೋಗಿ ಏನಾದರೂ ಮಾಡ್ಕೊ ಅಂತ ಹಣ ಕೊಟ್ಬಿಟ್ರು. ಆಗ ಹೋಗಿ ಒಂದು ಮೊಬೈಲ್ ಫೋನ್ ತೊಗೊಂಡು ಬಂದ್ವಿ. ನಾನು ತಗೊಂಡು ಬಂದೆ. ಅದರಲ್ಲಿ ಏನೆಲ್ಲ ಮಾಡಬಾರ್ದು ಮತ್ತೆ ಅದೇ ಸ್ಟಾರ್ಟ್ ಆಯಿತು. ಮೊಬೈಲ್ ಫೋನ್ ತಗೊಂಡ ಉದ್ದೇಶನೇ ನನ್ನ ಆಸೆ, ನನ್ನ ಇಷ್ಟ, ನನ್ನ ಬಯಕೆ ಏನೆಲ್ಲ ಇದೆಯೋ ಅದನ್ನೆಲ್ಲ ಮಾಡಬೇಕು. ನಾನು ರೀಲ್ಸ್ ಮಾಡಬೇಕು, ಫೇಸ್ಬುಕ್ ವಾಟ್ಸಪ್ಪಲ್ಲಿ ಏನೇನೆಲ್ಲ ಬರುತ್ತೋ ಹೊಲಸು ಅದೆಲ್ಲ ನೋಡಬೇಕು, ಏನೆಲ್ಲ ಇದೆಯೋ ಮೊಬೈಲಲ್ಲಿ ಅದನ್ನೆಲ್ಲ ಮಾಡಬೇಕು. ಅದಕ್ಕೋಸ್ಕರ ಮೊಬೈಲ್ ಫೋನ್ ತಗೊಂಡೆ. ಆದರೆ ದೇವರು ತೀರ್ಮಾನ ಮಾಡಿ ಆ ಮೊಬೈಲ್ ಫೋನ್ ಥ್ರೂನೇ, ಆ ಮೊಬೈಲ್ ಫೋನ್ ಮುಖಾಂತರನೇ ಒಂದು ಪ್ರಾರ್ಥನೆಗೆ ಜಾಯ್ನ್ ಆಗುವಂಥ ಒಂದು ಅವಕಾಶವನ್ನು ದೇವರು ಮಾಡಿಕೊಟ್ರು. ನಾನು ಎಲ್ಲೂ ಈ ಥರ ಹೋಗಿ ಕುಳಿತುಕೊಂಡು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿ ಬಿಡುಗಡೆ ಪಡ್ಕೊಂಡು ಬಿದ್ದು ಎದ್ದು ಸಾಕ್ಷಿ ಹೇಳಿ ಚೇಂಜ್ ಆದಂಥವನಲ್ಲ. ಮನೆಯಲ್ಲೇ ಕೂತ್ಕೊಂಡೆ, ಒಂದು ಮೊಬೈಲ್ ಫೋನ್, ಆ ಮೊಬೈಲ್ ಫೋನಲ್ಲಿ ಪ್ರಾರ್ಥನೆ ನಡೀತಾ ಇದೆ. ಬ್ರದರ್ಸ್ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ನಡೆಸ್ಕೊಡ್ತಾ ಇರುವಾಗ ಸ್ತುತಿ ಆರಾಧನೆ, ಗೊತ್ತಾ ನಿಮಗೆ ಸ್ತುತಿ ಆರಾಧನೆ? ಆ ಸ್ತುತಿ ಆರಾಧನೆ ನಡೀತಾ ಇದೆ. ಆ ಸಂದರ್ಭದಲ್ಲಿ ನಾನು ಹಿಂದುಗಡೆ ಮನೆಯಲ್ಲೇ ಇದು ಆಗ್ತಾ ಇರೋದು, ಒಂದು ಮೊಬೈಲಲ್ಲಿ ಹಾಕಿ ಲೌಡ್ ಸ್ಪೀಕರಲ್ಲಿ ಆನ್ ಮಾಡಿ ನನ್ನ ತಂದೆ ತಾಯಿ ಕುಳಿತುಕೊಂಡು ಕೇಳಿಸ್ಕೊತಾ ಇದ್ದಾರೆ. ನಾನು ಆ ಸಂದರ್ಭದಲ್ಲಿ ಯಾವ ರೀತಿ ಇದ್ದೀನಿ ಅಂದರೆ, ಹಿಂದುಗಡೆ ಕುತ್ಕೊಂಡು ಒಂದು ಚೇರ್ ಹಾಕ್ಕೊಂಡು ಅಹಂಕಾರದಲ್ಲಿ, ಗರ್ವದಲ್ಲಿ, ಕಾಲ ಮೇಲೆ ಕಾಲು ಹಾಕ್ಕೊಂಡು, ಏನು ಇವ್ರು ಮಾಡ್ತಾ ಇದ್ದಾರೆ, ಇವ್ರಿಗೆ ತಲೆ ಕೆಟ್ಟಿದ್ಯಾ, ಹುಚ್ಚರು ಥರ ಮಾಡ್ತಾ ಇದ್ದಾರೆ ಅಂತ ಬೈತಾ ಇದ್ದೀನಿ. ತಂದೆ ತಾಯಿಗಳಿಗೆ ಮರ್ಯಾದೆನೇ ಇಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ ನಾನು 1 ವಾರ ಜಾಯ್ನ್ ಆದೆ. ನನಗಿಷ್ಟ ಇಲ್ಲ, ಹಿಂದೆ ಕೂತ್ಕೊಂಡಿದ್ದೀನಿ, ಕಣ್ಣು ಮುಚ್ತಾ ಇಲ್ಲ, ಪ್ರಾರ್ಥನೆ ಮಾಡ್ತಾ ಇಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೀನಿ, ಪಾಪದಲ್ಲಿದ್ದೀನಿ, ಪಾಪ ಮಾಡ್ತಾ ಇದ್ದೀನಿ, ಪಾಪ ಬಿಟ್ಟಿಲ್ಲ. ಆದರೆ ಗಮನ ಇಟ್ಟು ಕೇಳಿ, ವಾರದ ಕೊನೆ ದಿನ ಅಂದರೆ ಶನಿವಾರ ಸಮಯದಲ್ಲಿ ಸ್ತುತಿ ಆರಾಧನೆ ನಡೀತಾ ಇದೆ, ಅದು ಪ್ರಾರ್ಥನೆ ಹೋಗ್ತಾ ಇದೆ. ನಾನು ಹಿಂದೆ ಕೂತ್ಕೊಂಡಿದ್ದೀನಿ. ಆ ಒಂದು ಸಮಯದಲ್ಲಿ ನನ್ನ ಒಳಗಡೆ ಒಂದು ಪ್ರೇರಣೆ, ನಿನ್ನ ಕಣ್ಗಳನ್ನು ಮುಚ್ಚು ಅಂತ. ಏನೋ ಮಾಡಿಬಿಡೋಣ, ಸುಮ್ಮನೆ ಯಾಕೆ, ಸ್ವಲ್ಪ ಕಣ್ಮುಚ್ಚಿ ಸುಮ್ಮನೆ ಕೂತ್ಕೊಳ್ಳೋಣ ಅಂತ ಹೇಳಿ ನಾನು ಕಣ್ಮುಚ್ಚಿ ಸುಮ್ಮನೆ ಕೂತ್ಕೊಂಡೆ ಅಷ್ಟೇ. ನಾನೇನು ಸ್ತುತಿ ಮಾಡೋಕ್ಕೂ ಹೋಗಿಲ್ಲ, ಏನೂ ಮಾಡೋಕ್ಕೂ ಹೋಗಿಲ್ಲ. ಕಣ್ಮುಚ್ಚಿ ಸುಮ್ಮನೆ ಕೂತ್ಕೊಂಡಿದ್ದ ತಕ್ಷಣವೇ ಒಂದು ಸ್ವರ, ನಾನು ಹೇಳ್ತಾ ಇರೋದು ಕತೆ ಅಲ್ಲ, ಏನೋ ಭ್ರಮೆ ಅಲ್ಲ, ನಿಜ ಘಟನೆ. ಒಂದು ಸ್ವರ ನನ್ನ ಒಳಗಡೆ ಈ ರೀತಿ ಬರ್ತಾ ಇದೆ. ಏನು ಗೊತ್ತಾ ಸ್ವರ? ಸ್ಟೀಫನ್, ನೀನು ಹೋಗ್ತಾ ಇದೆಯಲ್ಲ ಮಾರ್ಗ, ಅದು ಸರಿಯಿಲ್ಲ. ನಾನು ನಿನ್ನನ್ನು ಶುಭ ಸಂದೇಶ ಸಾರೋದಕ್ಕೋಸ್ಕರ ಕರೀತಾ ಇದ್ದೀನಿ, ಬಾ ಅಂತ. ನನಗೆ ಮೊದಲನೇದಾಗಿ ಈ ಸ್ವರ ಯಾರ್ದು ಗೊತ್ತಿಲ್ಲ, ಎಲ್ಲಿಂದ ಬರ್ತಾ ಇದೆ ಗೊತ್ತಿಲ್ಲ. ಬರ್ತಾ ಇದೆ ಅಂತ ಮಾತ್ರ ಗೊತ್ತು, ಕೇಳಿಸ್ತಾ ಇದೆ ಒಳಗಡೆ ನನ್ನ ಮನಸ್ಸಲ್ಲಿ. ನಾನು ಹೇಳ್ತಾ ಇರೋದು ಡಿಸ್ಟರ್ಬ್ ಆಗ್ತಾ ಇದೆ, ನನಗೆ ತುಂಬ ತೊಂದರೆ ಆಗ್ತಾ ಇದೆ, ಕುತ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಲ್ಲಿ. ಇದೇ ರೀತಿ ಆ ಸ್ವರ ಮುಂದುವರಿತಾನೇ ಇದೆ. ಪ್ರಾರ್ಥನೆ ಮುಗಿಯುವವರೆಗೂ ಆ ಸ್ವರ ಸ್ಟಾಪ್ ಆಗಲೇ ಇಲ್ಲ. ಮತ್ತೆ ಟಾರ್ಚರ್ ಆಗ್ತಾ ಇದೆ. ನನಗೆ ಮಾನಸಿಕವಾಗಿ ಹಿಂಸೆ ಆಗ್ತಾ ಇದೆ. ಇದು ಏನು, ನಾನು ನಿನ್ನನ್ನು ಕರಿತಾ ಇದ್ದೀನಿ, ನೀನು ಹೋಗ್ತಾ ಇರೋ ಮಾರ್ಗ ಸರಿ ಇಲ್ಲ, ಶುಭ ಸಂದೇಶ ಸಾರ್, ಏನಿದು ನನಗೆ ಗೊತ್ತಾಗ್ತಾ ಇಲ್ಲ. ಪ್ರಾರ್ಥನೆ ಮುಗಿದ ತಕ್ಷಣವೇ ನಾನು ಆ ಪ್ರಾರ್ಥನೆ ನಡೆಸ್ತಾ ಇದ್ದಂಥ ಬ್ರದರ್ಗೆ, ಅಂದರೆ ನೀವು ನಿಮ್ಮ ಇದರಲ್ಲಿ ಹೇಳೋ ಪಾಸ್ಟರ್ಗೆ ಫೋನ್ ಮಾಡಿದೆ. ಫೋನ್ ಮಾಡಿ ನಾನು ಕೇಳಿದೆ, ಇದು ಯಾವುದು ಸ್ವರ, ಎಲ್ಲಿಂದ ಬರ್ತಾ ಇದೆ, ಏನಿದು ನನಗೆ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ನನಗೆ ತಿಳಿಸ್ಕೊಡಿ ಇದು ಅಂತ ಕೇಳಿದೆ. ಕೇಳುವಾಗ ಅವರು ಹೇಳಿದ್ದು, ನೀನು ಈ ಸ್ವರಕ್ಕೆ ಕಿವಿಗೊಟ್ಟು ಎಸ್ ಅಂತ ಹೇಳಿ ನೀನು ಬರೋದಾದರೆ ದೇವರು ನಿನ್ನನ್ನು ಅದ್ಭುತಕರವಾಗಿ ನಡೆಸ್ತಾರೆ ಅಂತ ಒಂದು ಕ್ಲಾರಿಫೈ ಮಾಡ್ತಾ ಇದ್ದಾರೆ.
ನಾನು ಹೇಳ್ತಾ ಇದ್ದೀನಿ, ಆಯಿತು ನಾನು ಬರ್ತಾ ಇದ್ದೀನಿ. ನೀನು ಬರೋದಾದರೆ ಮೊದಲನೇ ಕೆಲಸ ನೀನು ಮಾಡಬೇಕು, ದೇವರ ವಾಕ್ಯನ ಓದೋದಕ್ಕೆ ಪ್ರಾರಂಭ ಮಾಡು ಅಂತ. ಈ ವಾಕ್ಯಗಳನ್ನು ಓದೋದಕ್ಕೆ ಪ್ರಾರಂಭ ಮಾಡು ಅಂತ. ಅಲ್ಲಿವರೆಗೂ ನಾನು ವಾಕ್ಯಗಳನ್ನು ಓದಿದ್ದೀನಿ, ಧ್ಯಾನ ಮಾಡಿಲ್ಲ, ಓದಿದ್ದೀನಿ ಇನ್ನೊಬ್ರಿಗೋಸ್ಕರ. ಅಂದರೆ ನಮ್ಮ ಅಮ್ಮ ಓದೋದಕ್ಕೆ ಬರೋಲ್ಲ, ಅವರು ನನ್ನ ಮುಖಾಂತರ ಅವರು ಓದಿಸ್ಕೊಳ್ತಾ ಇದ್ದರು, ನಾನು ಓದ್ತಾ ಇದ್ದೆ, ಅವರಿಗಾಗಿ ಓದ್ತಾ ಇದ್ದೆ, ಅವ್ರು ಕೇಳಿಸ್ಕೊಳ್ಬೇಕು ಅಂತ ನಾನು ಓದ್ತಾ ಇದ್ದೆ, ನನಗೋಸ್ಕರ ಅಲ್ಲ. ಆದರೆ ಅವತ್ತು ನನ್ನ ಒಳಗಡೆ ಯಾವ ರೀತಿ ಒಂದು ಒತ್ತಾಯ ಇತ್ತು ಅಂದರೆ, ನೀನು ಓದಲೇಬೇಕು ಇದನ್ನು. ಮತ್ತಾಯನು ಬರೆದ ಶುಭ ಸಂದೇಶದಿಂದ ಯೋವಾನನು ಬರೆದ ಶುಭ ಸಂದೇಶದವರೆಗೂ ನೀನು ಓದಿ ಮುಗಿಸ್ಬೇಕು ಅದನ್ನು. ನಾನು ಓದ್ತಾ ಇದ್ದೀನಿ, ಓದೋದಕ್ಕೆ ಪ್ರಾರಂಭ ಮಾಡಿದೆ, ಏನೂ ಅರ್ಥ ಆಗ್ತಾ ಇಲ್ಲ. ಎಲ್ಲ ಯಾವ ರೀತಿ ಇದೆ ಅಂದರೆ ಕತೆ ಥರ ಇದೆ, ನಿದ್ದೆ ಬರ್ತಾ ಇದೆ, ಬೋರ್ ಆಗ್ತಾ ಇದೆ, ಏನೇನೋ ಆಗ್ತಾ ಇದೆ. ಆದರೂ ಬಿಟ್ಟಿಲ್ಲ, ಓದ್ತಾನೇ ಇದ್ದೀನಿ. ಮತ್ತೆ ನಾನು ಫೋನ್ ಮಾಡಿ ಕೇಳಿದೆ ಬ್ರದರ್ ಇದು ಓದ್ತಾ ಇದ್ದೀನಿ, ಮತ್ತೆ ಯಾಕೆ ಅದು ನನಗೆ ಅರ್ಥ ಆಗ್ತಾ ಇಲ್ಲ, ಏನು ನನಗೆ ತಲೆಗೆ ಹೋಗ್ತಾ ಇಲ್ಲ, ನನಗೆ ನಿದ್ದೆ ಬರ್ತಾ ಇದೆ ಅಂತ ಹೇಳುವಾಗ, ಯಾವ ರೀತಿ ಓದ್ತಾ ಇದೆಯಾ ನೀನು ಅಂತ ಕೇಳಿದ್ರು. ಸುಮ್ಮನೆ ಹಿಂಗೆ ಓಪನ್ ಮಾಡ್ತೀನಿ, ಓದ್ಕೊಂಡು ಹೋಗ್ತೀನಿ, ಆ ಥರ ಓದಬೇಡ, ಪ್ರಾರ್ಥನೆ ಮಾಡಿ ಓದು. ಏನಂತ ಪ್ರಾರ್ಥನೆ? ದೇವರೇ ನಿಮ್ಮ ಜ್ಞಾನದಿಂದ ನನ್ನನ್ನು ತುಂಬಿಸಿ ಅಂತ ಪ್ರಾರ್ಥನೆ ಮಾಡಿ ಓದು ಅಂತ ಒಂದು ಪ್ರಾರ್ಥನೆ, ಚಿಕ್ಕ ಪ್ರಾರ್ಥನೆ ಅವರು ನನಗೆ ಹೇಳಿದ ಮೇಲೆ ನಾನು ಆ ಪ್ರಾರ್ಥನೆ ಮಾಡಿ ಓದೋದಕ್ಕೆ ಪ್ರಾರಂಭ ಮಾಡಿದೆ. ಪ್ರಿಯರೇ, ಇದೇ ದೇವರ ವಾಕ್ಯ ಯಾವ ರೀತಿ ದೇವರು ನನ್ನ ಮುಂದೆ ಓಪನ್ ಮಾಡ್ತಾ ಹೋದ್ರು ಅಂದರೆ, ಒಂದು ಫಿಲಮ್ ಬರೋದಕ್ಕೆ ಮುಂಚೆ ಟ್ರೈಲರ್ ಅಂತ ಕೊಡ್ತಾರೆ, ಕೇಳಿಸ್ಕೊಂಡಿದ್ದೀರಾ? ಆ ಟ್ರೈಲರಲ್ಲಿ ಫಿಲಮ್ದು ಎಲ್ಲ ಒಂದೇ 2 ನಿಮಿಷದ ಒಳಗಡೆ ಆ ಫಿಲಮಲ್ಲಿರುತ್ತೆ. ಒಂದೊಂದು ವಾಕ್ಯಗಳನ್ನು ಓದುವಾಗ ನನ್ನ ಮನಸ್ಸಿನಲ್ಲಿ ಅದು ಹಾಗೇ ಪಾಸ್ ಆಗ್ತಾ ಇದೆ. ಇದೇನೇ ಇದ್ರ ಒಳಗಡೆ ಇರುವಂಥ ಸತ್ಯ ಇದೇ ಅಂತ ನನಗದು ಕನ್ಫರ್ಮ್ ಆಗ್ತಾ ಇದೆ, ಮನವರಿಕೆ ಆಗ್ತಾ ಇದೆ. ಆಗ್ತಾ ನನ್ನ ಒಳಗಡೆ ಅದರ ಒಂದು ಪ್ರಭಾವ ಎಷ್ಟರ ಮಟ್ಟಿಗೆ ಬೀರ್ತಾ ಇದೆ ಅಂದರೆ, ಮಾತಾಡಿದಂಥ ಸ್ವರದ ವ್ಯಕ್ತಿ ಯಾರು ಅಂತ ಗೊತ್ತಾಗೋದಕ್ಕೆ ಪ್ರಾರಂಭ ಆಗ್ತಾ ಇದೆ. ಆ ಸ್ವರ ಬಂತಲ್ವಾ, ಆ ಸ್ವರ ಬಂದಿದ್ದು ಎಲ್ಲಿಂದ, ಯಾರು ಆ ಸ್ವರವನ್ನು ಮಾತಾಡಿದ್ದು, ಆ ವ್ಯಕ್ತಿಯ ಪರಿಚಯ ಆಗೋದಕ್ಕೆ ಪ್ರಾರಂಭ ಆಗ್ತಾ ಇದೆ. ಆ ವ್ಯಕ್ತಿ ಜೊತೆ ಮಾತಾಡ್ತಾ ಇದ್ದೀನಿ, ಅವರು ಮಾತಾಡ್ತಾ ಇದ್ದಾರೆ, ಬಟ್ ನನಗೆ ಯಾರು ಅಂತ ಗೊತ್ತಿಲ್ಲ. ಅವ್ರು ಯಾರು ಅಂತ ಗೊತ್ತಿಲ್ಲ. ನಿಜವಾಗ್ಲೂ ದೇವರೇ ಮಾತಾಡ್ತಾ ಇದ್ದಾರಾ, ಪವಿತ್ರಾತ್ಮರೇ ಮಾತಾಡ್ತಾ ಇದ್ದಾರಾ ಗೊತ್ತಿಲ್ಲ, ಬಟ್ ಮಾತಾಡ್ತಾ ಇದ್ದೀನಿ, ಆ ಕಡೆಯಿಂದನೂ ಮಾತಾಡ್ತಾ ಇದ್ದಾರೆ. ಅಲ್ಲಿವರೆಗೂ ನನಗೆ ಆ ಥರ ಸ್ವರ, ನಾನು ಮಾತಾಡುವಾಗ ಅವರು ಮಾತಾಡೋದು ಏನೂ ಇಲ್ಲ. ವಾಕ್ಯಗಳನ್ನು ಓದ್ತಾ ಇದು ನನ್ನ ಒಳಗಡೆ ಪ್ರಾರಂಭ ಆಯಿತು. ಪ್ರಾರಂಭ ಆಗುವಾಗ ಯೋವಾನನ ಶುಭ ಸಂದೇಶದವರೆಗೂ ಓದುವಂಥ ಆ ಸಂದರ್ಭದಲ್ಲಿ ದೇವರು ನನಗೋಸ್ಕರ ಈಗ ಕರೆದಿದ್ದಾರೆ, ವಾಕ್ಯ ಓದೋದು ಕೇಳಿದ್ದಾರೆ. ಇದು ಹೀಗೆ ಬಿಟ್ಟರೆ ಇವನು ಒಳಗಡೆ ಇರೋದು ಏನೂ ಚೇಂಜ್ ಆಗಲ್ಲ. ವಾಕ್ಯ ಓದಿದ ಮಾತ್ರಕ್ಕೆ, ವಾಕ್ಯವನ್ನು ಓದ್ತಾ ಹೋಗಿದ ಮಾತ್ರಕ್ಕೆ ಇವನು ಒಳಗಡೆ ಇರುವಂಥ ಪಾಪ ಹೋಗಲ್ಲ, ಪಾಪದ ಬೇರು ಹೋಗಲ್ಲ. ಇವನಿಗೆ ಶುಭ ಸಂದೇಶ ತಿಳಿಸ್ಕೊಡ್ಲೇಬೇಕು ಅಂತ ಹೇಳಿ ನನಗೋಸ್ಕರ ದೇವರು ಮಾಡಿದ ಪ್ಲ್ಯಾನ್ ಏನು ಗೊತ್ತಾ? ರೋಮನರಿಗೆ ಬರೆದ ಪತ್ರಿಕೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ ಇದೆ. ಆ ಪತ್ರಿಕೆಯ ಒಂದು ಸ್ಟಡಿಯನ್ನು, ತರಗತಿಯನ್ನು, ಅದರ ಬಗ್ಗೆ ಒಂದು ಅಧ್ಯಯನವನ್ನು ದೇವರು ಪ್ರಾರಂಭ ಮಾಡಿಸಿದ್ರು. ಅದೇ ಪ್ರಾರ್ಥನೆಯಲ್ಲಿ ಆ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಅಧ್ಯಯನದಲ್ಲಿ ನಾನು ಭಾಗಿಯಾಗ್ತಾ ಇದ್ದೀನಿ. ಅದುವರೆಗೂ ನನ್ನ ಒಳಗಡೆ ಯಾವ ಥರ ಇತ್ತು ಅಂದರೆ, ಬೂದಿ ಮುಚ್ಚಿದ ಕೆಂಡ. ಕೇಳಿಸ್ಕೊಂಡಿದ್ದೀರಾ? ಬೂದಿ ಮುಚ್ಚಿದ ಕೆಂಡ, ಅದು ಕೆಂಡನೇ, ಮೇಲೆ ಬೂದಿ ಕೂತ್ಕೊಂಡಿದೆ, ಗೊತ್ತಾಗಲ್ಲ. ನನ್ನ ಒಳಗಡೆ ಪಾಪ ಅದೇ ಥರ ಇತ್ತು. ಆದರೆ ದೇವ್ರು ಏನು ಮಾಡಿದ್ರು ಅಂದರೆ, ಆ ಬೂದಿನೆಲ್ಲ ತೆಗೆದು ಒಳಗಡೆ ಇರೋ ಕೆಂಡನ ಎತ್ತಿದ್ರು. ನೋಡಿ, ಇದೇ ಇರೋದು ನಿನ್ನಲ್ಲಿ, ನೀನು ಇದನ್ನೆಲ್ಲ ಮಾಡ್ತಾ ಇದೆಯಾ ಅಂತ ರೋಮನರಿಗೆ ಬರೆದ ಪತ್ರಿಕೆ 1, 2, 3
ಈ 3 ಅಧ್ಯಾಯಗಳನ್ನು ಧ್ಯಾನ ಮಾಡುವಂಥ ಸಂದರ್ಭದಲ್ಲಿ ದೇವ್ರು ತಿಳಿಸ್ಕೊಡ್ತಾ ಇದ್ದಾರೆ, ನನಗೆ ಹೇಳ್ತಾ ಇದ್ದಾರೆ, ನೀನು ಮಹಾಪಾಪಿ. ಆ ರೋಮನರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ 23ರಿಂದ ಅಂದ್ಕೊಳ್ತೀನಿ ಆ ವಾಕ್ಯಗಳು. ರೋಮನರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 23ರಿಂದ ಅಂದ್ಕೊಳ್ತೀನಿ. ಓಕೆ, 28ರಿಂದ ನೀವು ಆಮೇಲೆ ಓದ್ಕೊಳ್ಳಿ, ಈಗ ಓದೋದಕ್ಕೆ ಸಮಯ ಇಲ್ಲ. ಅದರಲ್ಲಿ ನಾನು ಮೇನ್ ಏನೆಲ್ಲ ಪಾಪಗಳ ಹೆಸರಿದೆ ಅದು ಹೇಳ್ಬಿಡ್ತೀನಿ. ಅಲ್ಲಿ ನೋಡಿ ಇದೆ, ಏನಂತ ಇದೆ ಅಂದರೆ 29ರಿಂದ, ಅನ್ಯಾಯ, ನನ್ನಲ್ಲಿ ಅನ್ಯಾಯ ತುಂಬ ಇತ್ತು. ಅಕ್ರಮ ಇತ್ತು ಒಳಗಡೆ, ದುರಾಸೆ ಇತ್ತು, ದುರ್ನಡತೆ ಇತ್ತು, ಮತ್ಸರ ಇತ್ತು. ತುಂಬ ಮತ್ಸರ ನನಗೆ ಮುಂಚೆ. ಅವ್ರು ನನಗೆ ಮಾಡಿದ್ರಾ ಡಬಲ್ ಮಾಡಬೇಕು. ಕೊಲೆ, ಮಾತಲ್ಲಂತೂ ಕೊಲೆ, ಎಷ್ಟು ಜನರನ್ನು ಕೊಲೆ ಮಾಡಿದ್ದೀನೋ ನನಗಂತೂ ಲೆಕ್ಕ ಇಲ್ಲ. ಅಂದರೆ ಏನು ಬೇಕೋ ಬರುತ್ತೋ ಅದು ಮಾತಾಡೋದು, ಹೊಲಸು ಮಾತು, ಕೊಲೆ, ಕಲಹ, ಜಗಳ, ಕಪಟತನ, ಹಗೆತನ, ಹರಟೆ ಮಲ್ಲ ಆಗಿದೆ ನಾನು, ತುಂಬ ಹರಟೆ ಹೊಡೆಯೋದು, ಚಾಡಿ, ದೇವದ್ರೋಹ, ಗರ್ವ, ಅಹಂಕಾರ, ಜಂಬ ಕೊಚ್ಕೊಳ್ಳೋದು, ತಂದೆ ತಾಯಿಗಳಿಗೆ ಮಾತೇ ಕೇಳಲ್ಲ, ಅವಿವೇಕಿ, ಅಪ್ರಾಮಾಣಿಕ, ನಿಷ್ಕರುಣಿ, ಇದನ್ನೆಲ್ಲ ನಾನು ಮಾಡಿದ್ದೀನಿ. ದೇವರು ಇದನ್ನೆಲ್ಲ ಮಾಡಾದ್ಮೇಲೆ ಫೈನಲಾಗಿ ಒಂದು ರಿಸಲ್ಟ್ ಏನು ಗೊತ್ತಾ ಕೊಟ್ಟಿದ್ದು? 32ನೇ ವಾಕ್ಯ ಹೇಳುತ್ತೆ, ರೋಮ 1:32, ಇಂಥವುಗಳನ್ನು ಮಾಡುವವರು ಮರಣ ದಂಡನೆಗೆ ಪಾತ್ರರು. ನಮಗೆ ನೀವು ಮುಂಜಾನೆ ಅಂದರೆ ಬೆಳಿಗ್ಗೆ ಸಮಯದಲ್ಲಿ ಸನ್ಮಾನ ಮಾಡಿದ್ರಿ ಅಲ್ವಾ? ಪಾತ್ರರು, ಯಾವುದಕ್ಕೆ ಪಾತ್ರರು? ಸನ್ಮಾನಕ್ಕೆ ನಾನು ಪಾತ್ರರು ಅಂತ ನನಗೆ ನೀವು ಸನ್ಮಾನ ಮಾಡಿದ್ರಿ. ಆದರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನಿನ್ನ ಸಾಯ್ಬೇಕು ಮಗನೇ, ನಿನ್ಗೆ ನರಕನೇ ಗತಿ, ನರಕಕ್ಕೆ ಹಾಕೋದು ನಾನು ನಿನ್ನನ್ನು. ಯಾಕಂದರೆ ನೀನು ಅದಕ್ಕೆ ಯೋಗ್ಯನಾಗಿದೆಯಾ. ಅನ್ಯಾಯ ಅಲ್ಲ ದೇವ್ರು ಮಾಡ್ತಾ ಇರೋದು, ನನಗೆ ನ್ಯಾಯ. ನಾನು ಅಷ್ಟೊಂದು ಪಾಪ ಮಾಡಿದ್ದೀನಿ, ಪಾಪದ ಸಂಬಳ ಮರಣ. ದೇವರು ಹೇಳ್ತಾ ಇದ್ದಾರೆ, ಇದನ್ನು ಮಾಡೋನು ಮರಣ ದಂಡನೆಗೆ ಪಾತ್ರನು ಅಂತ ಹೇಳ್ತಾ ಇದ್ದಾರೆ. ಮಾತ್ರ ಅಲ್ಲ, ಇಂಥ ನಿಯಮವನ್ನು ಇವರು ಅರಿತಿದ್ದರು, ತಾವು ಮಾಡೋದು ಮಾತ್ರ ಅಲ್ಲ, ಇನ್ನೊಬ್ಬರನ್ನು ಎನ್ಕರೇಜ್ ಮಾಡ್ತಾರಂತೆ. ಅದು ನಾನು ಮಾಡಿದ್ದೀನಿ. ಕೆಟ್ಟದನ್ನ ನಾನು ಮಾತ್ರ ನೋಡಲ್ಲ, ಇನ್ನೊಬ್ರಿಗೂ ತೋರಿಸೋದು. ಏಯ್ ನೋಡೋ, ಇದು ಚೆನ್ನಾಗಿದೆ, ನೋಡೋ ನೀನು ಮಾಡೋ. ಎಂಥ ದೇವ್ರು ಹೇಳ್ತಾರಲ್ವ, ಮರಣದಂಡನೆ, ಕಲ್ಲು ಕಟ್ಟಿಬಿಟ್ಟು ಅವನ್ನ ಎತ್ತಿ ಸಮುದ್ರಕ್ಕೆ ಹಾಕಿ ಅಂತಾರಲ್ವಾ, ನರಕಕ್ಕೆ ಹಾಕಿ ಅಂತಾರಲ್ವಾ, ಆ ಒಂದು ಪರಿಸ್ಥಿತಿಯಲ್ಲಿದ್ದೆ ನಾನು. ನನಗೆ ಸಿಗಬೇಕಾಗಿದ್ದಿದ್ದೇ ನರಕ. ನನ್ನ ದೇವ್ರು ತೆಗೆದು ಹಾಕೋದಾಗಿದ್ದರೆ ಯೋಗ್ಯವಾದ ಸ್ಥಳ ನನಗೆ ನರಕ ಅಂತ ನಾನು 100% ಒಪ್ಕೊತೀನಿ. ನನ್ನ ಚಾನ್ಸೇ ಇಲ್ಲ. ಯಾವುದೇ ಕಾರಣಕ್ಕೂ ನಾನು ಸ್ವರ್ಗಕ್ಕೆ ಹೋಗಲ್ಲ ಮುಂಚೆ. ಈಗಲ್ಲ ನಾನು ಹೇಳ್ತಾ ಇರೋದು, ಇದು ಈ ವಾಕ್ಯಗಳನ್ನು ತಿಳಿಸ್ಕೊಡ್ತಾ ಇರೋಂಥ ಸಮಯದಲ್ಲಿ ನನಗೆ ಗೊತ್ತಾಯಿತು, ನಾನು ಮಹಾಪಾಪಿ, ನಾನು ಸ್ವರ್ಗಕ್ಕೆ ಹೋಗಲ್ಲ, ನರಕಕ್ಕೆ ಹೋಗೋದು ಅಂತ ಗೊತ್ತಾಯಿತು. ಅದಾದ ಮೇಲೆ ಇದೇ ಥರ ಮುಂದುವರೆದು ನಾನು ಹುಡುಕ್ತಾ ಇದ್ದೀನಿ, ಆಪ್ಷನ್ ಹುಡುಕ್ತಾ ಇದ್ದೀನಿ, ಚಾನ್ಸ್ ಹುಡುಕ್ತಾ ಇದ್ದೀನಿ. ಯಾರಾದರೂ ಸಿಕ್ಕಾಕೊಂಡ್ರೆ ಎಸ್ಕೇಪ್ ಆಗೋಕ್ಕೆ ಚಾನ್ಸ್ ಹುಡುಕ್ತಾರೋ ಇಲ್ವೋ. ನಾನು ಅದೇ ಥರ ಮಾಡಿದ್ದು. ನರಕಕ್ಕೆ ಹೋಗ್ತೀಯಾ, ನಿನಗೆ ಯೋಗ್ಯವಾದ ಸ್ಥಳ ನರಕನೇ ಅಂತ ಗೊತ್ತಾದ ಮೇಲೆ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಹಾಗಾದ್ರೆ ಏನು ಮಾಡಲಿ? ಏನು ಮಾಡಿದ್ರೂ ಹೋಗಲ್ಲ. ಪ್ರಾರ್ಥನೆ ಮಾಡಿದ್ರೂ ಹೋಗಲ್ಲ. ವಾಕ್ಯ ಓದಿದ್ರೂ ಹೋಗಲ್ಲ. ಏನೇ ಮಾಡಿಲ್ಲ ಅಂದರೂ ಮಾಡಿದ್ರು ನಾನು ಸ್ವರ್ಗಕ್ಕಂತೂ ಹೋಗಿ ಚಾನ್ಸೇ ಇಲ್ಲ ಅಂತ ಗೊತ್ತು. ಆದರೆ ರೋಮನರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 22ನೇ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನಲ್ಲಿ, ಅದು ಓದ್ತೀರಾ ಸತ್ಯವೇದದಲ್ಲಿ? ರೋಮ 3:22.
ದೇವರಿಂದ ಆಗುವ ಆ ನೀತಿಯು ಯಾವುದೆಂದರೆ ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಈ ವಾಕ್ಯ ಸುಳ್ಳಲ್ಲ, ಈ ವಾಕ್ಯ ಏನೋ ಕಥೆ ಅಲ್ಲ, ಈ ವಾಕ್ಯ ಏನೋ ಪುರಾಣ ಅಲ್ಲ, ಇದು ಸತ್ಯ. ಇದು 100% ಸತ್ಯ. ಯೇಸು ಕ್ರಿಸ್ತನಲ್ಲಿ ನೀವು ವಿಶ್ವಾಸ ಇಡುವಾಗ, ಈ ವಿಶ್ವಾಸ ಅಂತ ಹೇಳುವಾಗ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ನಾನು ಯೇಸು ಸ್ವಾಮಿಯಲ್ಲಿ ವಿಶ್ವಾಸ ಇದೆಯಲ್ವಾ? ಇದೆಯಾ ವಿಶ್ವಾಸ? ಯೇಸು ಸ್ವಾಮಿಯಲ್ಲಿ ವಿಶ್ವಾಸ ಇಟ್ಟರೆ ನಿನಗೆ 100% ಸ್ವರ್ಗ. ನಾನು ಯೋಚನೆ ಮಾಡ್ತಾ ಇದ್ದೀನಿ, ನಾನು ವಿಶ್ವಾಸ ಇಟ್ಟಿದ್ದೀನಲ್ವಾ? ನಾನು ಪ್ರತಿ ಪ್ರಾರ್ಥನಾ ಕೂಟದಲ್ಲೂ ಎಲ್ಲದರಲ್ಲೂ ನಾನು ಹೇಳ್ತೀನಿ, ಯೇಸುವೇ ನೀವೇ ನನ್ನ ಪ್ರಭು ರಕ್ಷಕ, ಬಾಯಲ್ಲಿ ಹೇಳ್ತೀನಿ, ವಿಶ್ವಾಸ ಇಟ್ಟಿದ್ದೀನಲ್ವಾ? ಆ ವಿಶ್ವಾಸ ಅಲ್ಲ, ನನ್ನ ಹೃದಯದಲ್ಲಿ ಶುಭ ಸಂದೇಶ ಕೇಳಿಸ್ಕೊಳ್ತಾ ಬಂದಂಥ ವಿಶ್ವಾಸದಿಂದ. ಇದು ಈ ರೋಮನರಿಗೆ ಬರೆದ ಪತ್ರಿಕೆ ಪೂರ್ತಿ ನಾನು ಕೇಳಿಸ್ಕೊಂಡೆ. 9 ಅಧ್ಯಾಯಗಳು ಅದು ಆಗಿದೆ. ಆ 9 ಅಧ್ಯಾಯಗಳು ಕೇಳಿಸಿಕೊಂಡಾಗ ನನ್ನ ಒಳಗಡೆ ಆಗಿದೆ ಏನು ಗೊತ್ತಾ? ನಾನೊಂದು ಮಹಾಪಾಪಿ, ನನಗೆ ಸಿಗಬೇಕಾಗಿದ್ದು ನರಕನೇ, ನಾನು ಹೋಗಬೇಕಾಗಿದ್ದು ನರಕಕ್ಕೆ. ಆದರೆ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡುವುದರಿಂದ ಮಾತ್ರ ದೇವರು ನನ್ನ ಪಾಪಗಳನ್ನು ಪೂರ್ತಿಯಾಗಿ ಕ್ಷಮಿಸಿದ್ದಾರೆ, ಪೂರ್ತಿಯಾಗಿ ವಿಮೋಚನೆ ಮಾಡಿದ್ದಾರೆ. ನನ್ನನ್ನು ಅವರು ಸ್ವಂತ ಮಗ ಎಂದು ಒಪ್ಕೊಂಡಿದ್ದಾರೆ. ಆ ಒಂದು ಕನ್ಫರ್ಮೇಷನ್ ಒಳಗಡೆ ಸಿಕ್ತು. ನಾನು ಅವಾಗ ಹೇಳಿದೊಂದೇ, ಯೇಸುವೆ ನೀನೇ ನನ್ನ ರಕ್ಷಕ, ನೀನೇ ನನ್ನ ಪ್ರಭು ಅಂತ ಹೃದಯದಿಂದ ಒಪ್ಪಿಕೊಂಡ ನಂತರ ದೇವರೇನು ಮಾಡಿದ್ರು ಅಂದರೆ, ಅವರ ಪವಿತ್ರ ಆತ್ಮರನ್ನು ನನ್ನ ಒಳಗಡೆ ಒಂದು ಮುದ್ರೆಯಾಗಿ ಒತ್ತಿದ್ರು. ಅವತ್ತಿನಿಂದ ಇವತ್ತಿನವರೆಗೂ ಆ ಪರಿಶುದ್ಧ ಆತ್ಮರು ಒಳಗಡೆ ಇದ್ದಾರೆ, ವ್ಯಕ್ತಿಯಾಗಿ ಆ ವ್ಯಕ್ತಿ ನಡೆಸ್ತಾ ಇದ್ದಾರೆ. ಅವತ್ತು ಮಾತಾಡಿದಂಥ ಸ್ವರ 100% ಹೇಳ್ತೀನಿ, ಅದು ಬೇರೆ ಯಾರೂ ಅಲ್ಲ, ಪವಿತ್ರ ಆತ್ಮನ ಸ್ವರ. ಪವಿತ್ರಾತ್ಮನು ನನ್ನನ್ನು ಕರೆದು ನನ್ನನ್ನು ನೀತೀಕರಿಸಿ, ದೇವರ ವಾಕ್ಯ ಇದೆಯಲ್ವ, ಯಾರನ್ನು ಕರೆದರೋ ಅವರನ್ನು, ಯಾರನ್ನು ನೇಮಿಸಿದರೋ ಅವರನ್ನು ಕರೆದ್ರು, ಯಾರನ್ನು ಕರೆದ್ರೋ ಅವರನ್ನು ನೀತೀಕರಿಸಿದರು. ದೇವರು ನನ್ನನ್ನು ನೀತಿವಂತನನ್ನಾಗಿ ಮಾಡಿದರು, ದೇವರು ನನ್ನನ್ನು ಪರಿಶುದ್ಧನನ್ನಾಗಿ ಮಾಡಿದರು, ದೇವರು ನನ್ನನ್ನು ನಿಷ್ಕಳಂಕನನ್ನಾಗಿ ಮಾಡಿದರು. ಏನು ಮಾಡಿದೆ ನಾನು? ಏನೂ ಮಾಡಿಲ್ಲ. ನಾನು ಒಪ್ಕೊಂಡಿದ್ದು ಒಂದೇ, ಯೇಸು ಮಾಡಿ ಮುಗಿಸಿದ ಕಾರ್ಯ ಅದು ನನ್ನ ಬದಲಿಗೆ ಅಂತ ಒಪ್ಕೊಂಡೆ. ಅದು ನನ್ನ ಬದಲಿಗೆ, ನಾನು ಸಾಯಬೇಕಾದ ಜಾಗದಲ್ಲಿ ಯೇಸು ಸತ್ತಿದ್ದಾರೆ. ನಾನು ಹೊಡೆಸ್ಕೊಬೇಕಾಗಿದ್ದ ಹೊಡೆತವನ್ನು ಯೇಸು ಹೊಡೆಸ್ಕೊಂಡಿದ್ದಾರೆ. ನನಗೆ ಬರಬೇಕಾದ ತೀರ್ಪು ಯೇಸು ತಗೊಂಡಿದ್ದಾರೆ. ನಾನು ಪಡಬೇಕಾದ ಅವಮಾನ ಯೇಸು ತಗೊಂಡಿದ್ದಾರೆ. ನನಗೆ ಬೀಳಬೇಕಾದಂಥ ಏಟು ಯೇಸುಗೆ ಬಿದ್ದಿದೆ. ನಾನು ಅನುಭವಿಸಬೇಕಾದ ಶಿಲುಬೆ ಮರಣ ಯೇಸು ಅನುಭವಿಸಿದ್ದಾರೆ. ನಾನು ಸಾಯಬೇಕಾದ ಜಾಗದಲ್ಲಿ ಯೇಸು ಸತ್ತಿದ್ದಾರೆ. ನಾನು ಸಮಾಧಿ ಆಗಬೇಕಾದ ಜಾಗದಲ್ಲಿ ಯೇಸು ಸಮಾಧಿಯಾಗಿದ್ದಾರೆ. ಮಾತ್ರ ಅಲ್ಲ, ನಾನು ಸಮಾಧಿಗೆ ಹೋದರೆ ಅಲ್ಲೇ ಇರ್ತೀನಿ, ಆದರೆ ಯೇಸು ಸಮಾಧಿಗೆ ಹೋದರೆ ಸಮಾಧಿಲಿದ್ರಾ? ಎದ್ದು ಬಂದಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಯೇಸುವಿನೊಂದಿಗೆ ನಾನು ಕೂಡ ನೂತನ ಸೃಷ್ಟಿಯಾಗಿ ಎದ್ದು ಬಂದಿದ್ದೇನೆ ಎಂಬಂಥ ಒಂದು ದೃಢ ವಿಶ್ವಾಸ ಒಳಗಡೆ ಬಂತು. ಅವತ್ತಿನಿಂದ ನನ್ನ ಹೃದಯದ ಆಸೆ, ಹೃದಯದ ಬಯಕೆ, ನನ್ನ ಸ್ವಭಾವದಲ್ಲಿ ದೇವರು ಅನೇಕ ಬದಲಾವಣೆಗಳನ್ನು ಉಂಟು ಮಾಡಿದರು. ಈಗ ನನ್ನ ಹೃದಯದ ಆಸೆ ಬಯಕೆ ನೀವು ಕೇಳೋದಾದರೆ, ಗುರಿ ಕೇಳೋದಾದರೆ, ಒಂದೇ ಒಂದು ಆಸೆ, ಒಂದೇ ಒಂದು ಗುರಿ. ಏನು ಗೊತ್ತಾ? ಈ ಶುಭ ವಾರ್ತೆಯನ್ನು ಎಲ್ಲ ಕಡೆ ಹೊತ್ಕೊಂಡು ಹೋಗಬೇಕು, ಅಷ್ಟೇ ಗುರಿ. ಎಲ್ಲ ಕಡೆ ಇದನ್ನು ಸಾರಬೇಕು, ಅಷ್ಟೇ ಗುರಿ. ಪ್ರಿಯರೇ, ಬೇರೆ ಆಸೆ ಇಲ್ಲ, ಧ್ಯೇಯ ಇಲ್ಲ. ದೇವರು ನನ್ನನ್ನು ಅದ್ಭುತಕರವಾಗಿ ಉಪಯೋಗಿಸ್ತಾ ಇದ್ದಾರೆ. ನನ್ನ ಮುಖಾಂತರ ಅನೇಕ ಕಾರ್ಯಗಳಾಗ್ತಾ ಇದೆ. ನಾನು ಅದರಲ್ಲಿ ಹೆಮ್ಮೆ ಪಡೋದೇ ಇಲ್ಲ. ನಾನು ಪಡೋದು ಒಂದರಲ್ಲಿ ಮಾತ್ರ, ಯೇಸು ಕ್ರಿಸ್ತನು ಮಾಡಿ ಮುಗಿಸಿದ ಕಾರ್ಯದಲ್ಲಿ ಮಾತ್ರ. ಅವರು ಆ ಕಾರ್ಯ ಮಾಡದೇ ಇದ್ದರೆ ಇವತ್ತು ನಾನು ಇಲ್ಲಿಲ್ಲ, ನಿಮ್ಮ ಮುಂದೆ ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ನಿಂತ್ಕೊಳ್ಳೋದು ಬಿಡಿ, ಅವರನ್ನು ಅಪ್ಪ ಅಂತ ಕರೆಯೋಕ್ಕಾಗ್ತಾ ಇರಲಿಲ್ಲ. ಇವತ್ತು ನಾನು ಧೈರ್ಯವಾಗಿ ಹೇಳ್ತೀನಿ,
ನನಗೊಬ್ಬರು ಅಪ್ಪ ಇದ್ದಾರೆ, ಡ್ಯಾಡಿ ಇದ್ದಾರೆ, ಸ್ವರ್ಗದಲ್ಲಿದ್ದಾರೆ. ಮಾತ್ರ ಅಲ್ಲ, ನನ್ನ ಜೊತೆ ಇದ್ದಾರೆ, ನನ್ನೊಳಗಡೆ ಇದ್ದಾರೆ, ಯಾವಾಗಲೂ ಇರ್ತಾರೆ, ಮಾತಾಡ್ತಾರೆ, ನಾನು ಮಾತಾಡ್ತೀನಿ, ಸಂಭಾಷಣೆ ನಡೆಯುತ್ತೆ. ಸೊ ಈ ಒಂದು ಸಂಬಂಧದಲ್ಲಿ ಮುಂದೆ ಹೋಗ್ತಾ ಇದ್ದೀನಿ. ಇದು ನನಗೆ ಮುಂಚೆ ಇರಲಿಲ್ಲ. ದೇವರ ಜೊತೆ ಒಂದು ಸಂಬಂಧ, ತಂದೆ ಮಗನ ಸಂಬಂಧ ಬಂದಿದ್ದಕ್ಕೆ ಕಾರಣ ಯೇಸು ಮಾಡಿ ಮುಗಿಸಿದ ಕಾರ್ಯದಲ್ಲಿ ನಾನು ವಿಶ್ವಾಸ ಇಟ್ಟಿದ್ದರಿಂದ ಮಾತ್ರ. ಯೇಸು ನನ್ನ ಬದಲಿಗೆ ಸಮಾಧಿಯಾಗಿದ್ದಾರೆ, ಪುನರುತ್ಥಾನ ಆಗಿದ್ದಾರೆ. ಅದನ್ನು ನಾನು ಒಪ್ಕೊಂಡೆ ಅಲ್ವಾ? ಒಂದು ತಲೆಯಲ್ಲಿ ಅಲ್ಲ, ಹೃದಯದಲ್ಲಿ ಅದು ಮನವರಿಕೆಯಾಗಿ ಆ ನಂತರದಿಂದ ನನ್ನ ಒಂದು ಜೀವನದಲ್ಲಿ ಏನಾಯಿತು ಅಂದರೆ ದೇವರ ಜೊತೆ ಒಂದು ಸಂಬಂಧ ಬಂತು. ಅದಾದ ಮೇಲೆ ಈಗ ದೇವರು ಜೊತೆಯಲ್ಲಿದ್ದಾರೆ, ನಡೆಸ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಆ ದೇವರನ್ನು ತಂದೆ ಅನ್ನುವಂಥ ಕರೆಯುವಂಥ ಸೌಭಾಗ್ಯವನ್ನು ನನಗೆ ಕೊಟ್ಟಿದ್ದಾರೆ. ಮಾತ್ರ ಅಲ್ಲ, ದೇವರು ನನ್ನನ್ನು ಅನೇಕ ಸ್ಥಳಗಳಿಗೆ ಕರೆದುಕೊಂಡು ಹೋಗಿ ಈ ಪ್ರೀತಿಯನ್ನು ಹೇಳುವ, ಸಾರುವ ಒಂದು ಅವಕಾಶವನ್ನು ನನಗೆ ಕೊಟ್ಟಿದ್ದಾರೆ. ನಮ್ಮ ಒಂದು ಮಿನಿಸ್ಟ್ರಿ ಇದೆ, ಜೀಸಸ್ ದ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಅಂತ. ಆ ಮಿನಿಸ್ಟ್ರಿಯಲ್ಲಿ ದೇವರು ನನ್ನನ್ನು ಇರಿಸಿದ್ದಾರೆ. ನನ್ನ ಮುಖಾಂತರ ಅನೇಕ ಕಾರ್ಯಗಳನ್ನು ದೇವರು ಮಾಡ್ತಾ ಇದ್ದಾರೆ, ಉಪಯೋಗಿಸ್ತಾ ಇದ್ದಾರೆ. ಸೊ ಇದೆಲ್ಲ ಆಗಿದ್ದು ಒಂದರಿಂದ ಮಾತ್ರ, ದೇವರ ವಾಕ್ಯವಾದ ಪ್ರಭು ಯೇಸುವಿನಿಂದ ಮಾತ್ರ. ಅವರನ್ನು ರಕ್ಷಕನಾಗಿ ಪ್ರಭುವಾಗಿ ಒಪ್ಕೊಂಡಿದ್ದರಿಂದ ಮಾತ್ರ. ನನ್ನಲ್ಲಿದ್ದ ಪಾಪ ಹೋಗಿದ್ದಕ್ಕೆ ಕಾರಣ, ಪಾಪದ ಶಕ್ತಿ ಹೋಗಿದ್ದಕ್ಕೆ ಕಾರಣ ಶುಭ ಸಂದೇಶ ಒಳಗಡೆ ನಾನು ಸ್ವೀಕಾರ ಮಾಡಿದೆ. ಪ್ರಿಯರೇ, ನೀವು ಕೇಳಿಸ್ಕೊಬೇಕಾದಂಥ ಸಂದೇಶ ಆಶೀರ್ವಾದದ ಸಂದೇಶ ಅಲ್ಲ, ಬಿಡುಗಡೆಯ ಸಂದೇಶ ಅಲ್ಲ, ಬೇರೆ ಯಾವ ಸಂದೇಶನೂ ಅಲ್ಲ, ಶುಭ ಸಂದೇಶ. ಯೇಸು ನನ್ನ ಬದಲಿಗೆ ಏನು ಮಾಡಿದ್ದಾರೆ ಅದನ್ನು ಕೇಳಿಸ್ಕೊಳ್ಳುವಾಗ ಮಾತ್ರನೇ ಪವಿತ್ರಾತ್ಮರನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ, ಇಲ್ಲಾಂದರೆ ಸಾಧ್ಯನೇ ಇಲ್ಲ. ಸೊ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಈ ಒಂದು 2 ದಿನಗಳು ನೀವಿಲ್ಲಿರ್ತೀರಾ, ಅನೇಕ ವಾಕ್ಯಗಳನ್ನು ಮುಂದೆ ಕೇಳಿಸ್ಕೊತೀರಾ. ಏನು ಮಾಡಿ ಅಂದರೆ, ನಿಮಗೆ ಏನೂ ಗೊತ್ತಿಲ್ಲ ಅಂತ ಕುತ್ಕೊಳ್ಳಿ. ನಮಗಿದೆಲ್ಲ ಗೊತ್ತು ಅಂತ ನೀವು ಕುತ್ಕೊಂಡ್ರೆ ಖಂಡಿತವಾಗ್ಲೂ ಹೇಳ್ತೀನಿ, ಪವಿತ್ರಾತ್ಮರನ್ನ ನೀವು ಪಡ್ಕೊಂಡು ಹೋಗೋಕ್ಕಾಗಲ್ಲ. ನಾವು ಭ್ರಮೆಯಲ್ಲಿದ್ದರೆ ನಮ್ಮನ್ನು ನಾವೇ ವಂಚನೆ ಮಾಡ್ಕೊಳ್ತೀವಿ. ನಮ್ಮೊಳಗಡೆ ಪವಿತ್ರಾತ್ಮರು ಇದ್ದಾರೆ ಅನ್ನುವ ಭ್ರಮೆಯಲ್ಲಿದ್ದರೆ ದಯವಿಟ್ಟು ಆ ಭ್ರಮೆಯಲ್ಲಿ ನಾವು ಮುಂದೆ ಹೋದರೆ ನಮ್ಮ ಒಳಗಡೆ ಆ ಒಂದು ಕನ್ಫರ್ಮೇಷನ್ ಇರಲ್ಲ. ಯಾರೋ ಹೇಳಿದ್ದಾರೆ ಪವಿತ್ರಾತ್ಮರು ನಿಮ್ಮಲ್ಲಿದ್ದಾರೆ, ಮಾತಾಡ್ತಾ ಇದ್ದಾರೆ, ಅವ್ರ ಜೊತೆ ಒಂದು ಸಂಬಂಧ ಇದೆ ನಿಮಗೆ, ಅದು ತುಂಬ ಮುಖ್ಯ ಪ್ರಿಯರೇ. ಅದರಿಂದ ನೀವು ಯಾರನ್ನೂ ಇಲ್ಲಿ ಗಮನಿಸಬೇಡಿ. ನಿಮ್ಮ ಒಳಗಡೆ ಆ ಒಂದು ಕನ್ಫರ್ಮೇಷನ್, ಆ ಒಂದು ದೃಢತೆ ಇದೆಯಾ, ಮನವರಿಕೆ ಆಗಿದೆಯಾ, ಪವಿತ್ರಾತ್ಮರು ನನ್ನಲ್ಲಿದ್ದಾರೆ ಅನ್ನುವಾಗ ಅವ್ರ ಜೊತೆ ಒಂದು ಸಂಬಂಧ ಇಟ್ಕೊಳ್ಳೋಕ್ಕಾಗುತ್ತೆ, ಅವ್ರ ಜೊತೆ ಮಾತಾಡೋಕ್ಕಾಗುತ್ತೆ, ಒಂದು ಸಂಬಂಧಕ್ಕೆ ಬರೋಕ್ಕಾಗುತ್ತೆ. ಅವರಿಂದ ಎಲ್ಲ ಪಡ್ಕೊಳ್ಳೋದು ಮಾತ್ರ ಅಲ್ಲ, ಅವ್ರ ಜೊತೆ ಒಂದು ಸಂಬಂಧ. ಗಂಡ ಹೆಂಡತಿ ಸಂಬಂಧದಲ್ಲಿರ್ತಾರೆ. ಗಂಡ ಹೆಂಡತಿಗೆ ಏನು ಕೊಡಿಸೋದಿಲ್ವಾ? ಕೊಡಿಸ್ತಾನೆ. ಹೆಂಡತಿ ಗಂಡನಿಗೆ ಏನು ಮಾಡೋದಿಲ್ವಾ? ಮಾಡ್ತಾರೆ. ಆದರೆ ಅವರ ನಡುವೆ ಏನಿದೆ ಅಂದರೆ ಸಂಬಂಧ ಇದೆ. ಅವರು ಮಾತಾಡ್ತಾರೆ, ಅವರು ಮುಂದುವರಿತಾರೆ ಜೊತೆಯಲ್ಲಿ. ಆ ರೀತಿಯ ಒಂದು ಸಂಬಂಧದಲ್ಲಿ ಮುಂದುವರಿಯೋದಕ್ಕೆ 2 ದಿನಗಳು ದೇವರು ಅನೇಕ ವಾಕ್ಯಗಳ ಮುಖಾಂತರ ನಿಮ್ಮ ಜೊತೆ ಮಾತಾಡ್ತಾರೆ. ಸೊ ದಯವಿಟ್ಟು ಆ ಒಂದು ವಾಕ್ಯಗಳನ್ನು ಹೃದಯದಿಂದ ಸ್ವೀಕರಿಸಿ, ಏನು ಗೊತ್ತಿಲ್ಲದೆ ಇರೋ ಥರ ಕೂತ್ಕೊಳ್ಳಿ. ಈ ಹೇಳುವಂಥ ವಾಕ್ಯಗಳು ನಿಮ್ಮ ಹೃದಯದ ಒಳಗಡೆ ಇಳಿದು ಹೋಗಲಿ. ಆ ವಾಕ್ಯ ಮಾತ್ರನೇ ನಿಮಗೆ ನಿತ್ಯ ಜೀವವನ್ನು ಕೊಡ್ತದೆ. ಪ್ರೈಸ್ ದಿ ಲಾರ್ಡ್.